ಹೋಪ್ ಆಲ್ ಆಫ್ ಯು ಆರ್ ಕಂಫರ್ಟೇಬಲ್. ಕೆಳಗಡೆ ಕೂತ್ಕೊಳ್ಳೋಲ್ಲ, ಕಂಫರ್ಟೇಬಲ್. So speaking in Kannada is comfortable. All of you can follow it. Yes, sir. Very happy because I am not comfortable in English. That means I can express myself much better in Kannada. Okay, today both of us together have been given 1 hour time. I think he has taken nearly 12 to 13 minutes. Vidhumadhava has taken. Rest of the time, as much as possible, by and large, I would like to speak within the given time. And certainly, I won't take much time. You can cross it. Than will given to me. Then the first lesson taught by the Veda. The core or the central idea of the Veda is Vedaha ಸ್ವಸ್ತಿ. ಅಂದರೆ ವೇದಗಳು ಮಂಗಲಕರವಾಗಿದೆ. ವೇದ ಆರ್ ಆಸ್ಪಿಷಿಯಸ್. ಇಫ್ ಎಟ್ ಆಲ್ ವೇದ ಕ್ಯಾನ್ ಟೀಚ್ ಎನಿಥಿಂಗ್, ಇಫ್ ಎಟ್ ಆಲ್ ವಿ ಆರ್ ಲರ್ನಿಂಗ್ ಎನಿಥಿಂಗ್ ಫ್ರಮ್ ದಿ ವೇದ, ದಟ್ ಈಸ್ ಓನ್ಲಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಆಸ್ಪಿಷಿಯಸ್ನೆಸ್, ಮಂಗಲಕರ. ಹಾಗಾಗಿ ವೇದಗಳನ್ನು ನಾವು ಭಾರತೀಯ ಸಂಸ್ಕೃತಿಯ ತಳಹದಿ ಅಂತೀವಿ. ಶ್ರೀ ಅರವಿಂದರು ಒಂದು ಕಡೆ ಹೇಳ್ತಾರೆ, ಅವರ ಫೌಂಡೇಶನ್ಸ್ ಆಫ್ ಇಂಡಿಯನ್ ಕಲ್ಚರ್ ಅನ್ನುವ ಪುಸ್ತಕದಲ್ಲಿ ಶ್ರೀ ಅರವಿಂದರು ಹೇಳ್ತಾರೆ, ವೇದ ವೇರ್ ದಿ ಫೌಂಡೇಶನ್ಸ್ ಆಫ್ ಇಂಡಿಯನ್ ಕಲ್ಚರ್, ವೇದಾಸ್ ಆರ್ ದಿ ಫೌಂಡೇಶನ್ಸ್ ಆಫ್ ಇಂಡಿಯನ್ ಕಲ್ಚರ್ ಆ್ಯಂಡ್ ದಿ ವೇದಾಸ್ will remain as the foundations of Indian culture as long as the humanity lives. So, ಈ ಮಾನವ ಜನಾಂಗ ಇರುವವರೆಗೂ ವೇದ ಇರ್ತದೆ. ಈ ಕೊಟೇಶನ್ ಹಿನ್ನೆಲೆಯಲ್ಲಿ ನಾವು ನೋಡಿದರೆ ವೇದಗಳು ಅಂದರೆ ಆ 4 ಪುಸ್ತಕ ಏನಿದ್ದಾವೆ, ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ಅಂತ 4 ಪುಸ್ತಕದಲ್ಲಿ ಇವತ್ತು ನಮಗೆ ಲಭ್ಯ ಇರುವಂತಹ ಆ 25,000 ಮಂತ್ರಗಳಿಗೆ ಮಾತ್ರ ಸೀಮಿತ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ ವೇದ ಅಂತಂದರೆ ಅದು ವಿತ್ ಧಾತುವಿನಿಂದ ಬಂದಿದೆ. ವಿತ್ ಅಂದರೆ ತಿಳಿದುಕೊಳ್ಳುವಂಥ ನಾಲೆಡ್ಜ್. ಹಾಗಾಗಿ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ಲರ್ನ್, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ಎಕ್ಸ್ಪೀರಿಯನ್ಸ್ ಇಸ್ ವೇದ. ಬಟ್ ಸ್ಟಿಲ್ ನಮಗೆ ರೆಫರೆನ್ಸಿಗೆ ಅಂತ ಹೇಳಿಬಿಟ್ಟು ಆ ಒಂದಷ್ಟು ವೇದ ಮಂತ್ರಗಳು ಋಷಿಗಳು ನಮಗೆ ಕೊಟ್ಟಿದ್ದಾರೆ. ನಾವೀಗಷ್ಟೇ ಕೆಲವಷ್ಟು ಮಂತ್ರಗಳನ್ನು ನಮ್ಮ ಹರಿಹರಪುರ ಶ್ರೀಧರ ಅವರು ಮತ್ತು ವೇದ ಭಾರತಿ ಟೀಮ್ನವರು ಯಜ್ಞ ಮಾಡುವಾಗ ಈ ವೇದದ ಪರಿಷತ್ತಿನ ಅನೇಕ ಮಂತ್ರಗಳನ್ನು ಹೇಳಿದ್ದು ನಾವು ಕೇಳಿದ್ದೀವಿ. ಮತ್ತು ಈ ಮಂತ್ರಗಳು ಈ ಇಡೀ ಆಂಬಿಯನ್ಸನ್ನು ಯಾವ ರೀತಿ ಪರಿವರ್ತನೆ ಮಾಡಿದ್ದಾವೆ, ಇಲ್ಲಿ ಒಂದು ಹೊಸ ವೈಬ್ರೇಷನ್ ಬಂದಿದೆ ಅಂತ ಕೆಲವರಾದರೂ ಗಮನ ಇಟ್ಟರು ಬಹುಶಃ ಅನುಭವಿಸಲಿಕ್ಕೆ ಸಾಕು ಅಂತ ಕೊಡ್ತೀನಿ. ಬಿಂದುಮಾಧವ ಅವರು ನಮ್ಮ ಸಂಸ್ಥೆ ಅಂತ ಸಂಸ್ಥೆ ಹೆಸರು ಹೇಳಿದರು. ಶ್ರೀ ಅರವಿಂದೋ ಕಪಾಲಿ ಶಾಸ್ತ್ರಿ ವೇದ ಸಂಸ್ಕೃತಿ ಸಂಸ್ಥೆ. 1 ಅಥವಾ 2 ಸೆಂಟೆನ್ಸಲ್ಲಿ ಈ ಹೆಸರಿನ ಬಗ್ಗೆ ಹೇಳಿ ಮುಗಿಸ್ತೇನೆ. ಇಲ್ಲಿ ಶ್ರೀ ಅರವಿಂದೋ ಇದ್ದಾರೆ. ನಮ್ಮಲ್ಲಿ ಶ್ರೀ ಅರವಿಂದೋ ಬಗ್ಗೆ ಅಧ್ಯಯನ ಎಷ್ಟು ಜನ ಮಾಡಿದ್ದೀವಿ? ಐ ವುಡ್ ಲೈಕ್ ಟು ನೋ ಹೌ ಮೆನಿ ಆಫ್ ಹ್ಯಾವ್ ಸ್ಟಡೀಸ್ ಅಬೌಟ್ ಶ್ರೀ ಅರವಿಂದೋ ಆರ್ ಹ್ಯಾವ್ ರೆಡ್ ದಿ ಬಯೋಗ್ರಫಿ ಆಫ್ ಶ್ರೀ ಅರವಿಂದೋ? ಯಾರಿಲ್ಲ. ಸಾಲ ಶ್ರೀ ಅರವಿಂದೋ ಬೇಸಿಕಲಿ ಕೋಲ್ಕತ್ತಾದವರು. ನಮಗೆಲ್ಲ ಗೊತ್ತಿದೆ ಅವರು ಬಹಳ ದೊಡ್ಡ ಫ್ರೀಡಮ್ ಫೈಟಿಂಗ್, ಹಿಸ್ಟ್ರಿ ಆಫ್ ಫ್ರೀಡಮ್ ಫೈಟಿಂಗ್ ನಾವು ತೆಗೆದು ನೋಡಿದರೆ ಮೋಸ್ಟ್ ಪ್ರಾಮಿನೆಂಟ್ ಹೆಸರು ಅವರು ಬರುತ್ತೆ. ಮತ್ತು ರೆವಲ್ಯೂಷನರಿ ಅವ್ರದ್ದು ತುಂಬ ವಿವರ ಇದೆ, ಅದನ್ನೆಲ್ಲ ನಾನು ಹೇಳಿಕ್ಕೆ ಹೋಗಲ್ಲ. ಬಟ್ ವೇದದ ಕಂಟೆಕ್ಸ್ಟಲ್ಲಿ ಅವ್ರದ್ದು ರೆಲೆವೆನ್ಸ್ ಬಗ್ಗೆ ಅಷ್ಟೇ ನಾನು ಹೇಳೋದಕ್ಕೆ ಇಲ್ಲಿ ಬಯಸ್ತಿದ್ದೀನಿ. ಶ್ರೀ ಅರವಿಂದೋ ಅವರ ತಂದೆ ಕೃಷ್ಣಧನ ಘೋಷ್
ಇವಾಗ ಮೆಡಿಕಲ್ ಡಾಕ್ಟರ್. ಇಂಗ್ಲೆಂಡ್ನಲ್ಲಿ ಅವರು MBBS ಮಾಡಿ ಕೋಲ್ಕತ್ತಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರಿಗೆ 3 ಜನ ಮಕ್ಕಳು. ಅವರು ಇಂಗ್ಲೆಂಡ್ನಲ್ಲಿ ಅವರ MBBS ಮೆಡಿಕಲ್ ಸ್ಟಡಿ ಮಾಡುವಾಗ ಅವರಿಗೆ ಈ ವಿದೇಶಿ ಸಂಸ್ಕೃತಿ, ಈ ಫಾರಿನ್ ಕಲ್ಚರ್ ಅಥವಾ ಈ ಇಂಗ್ಲೆಂಡ್ ಕಲ್ಚರ್ ಎಷ್ಟು ಮೈಗೂಡಿತ್ತು ಅಂತ ಹೇಳಿದರೆ, ಅವರಿಗೆ ಅವರ ಯಾವ ಮಕ್ಕಳಿಗೂ ಕೂಡ ಭಾರತದ ಸಂಸ್ಕೃತಿಯ ಗಂಧಗಾಳಿಯು ತಲುಪಬಾರದು ಅಂತ ಅನ್ನುವ ಮೆಂಟಾಲಿಟಿ ಅವರಿಗೆ. ಹಾಗಾಗಿ ಏನು ಮಾಡ್ತಾರೆ, ಅವರು 3 ಜನ ಮಕ್ಕಳನ್ನು ಅವರು ಇಂಗ್ಲೆಂಡಿಗೆ ಕಳಿಸ್ತಾರೆ. ಇಂಗ್ಲೆಂಡಿಗೆ ಕಳಿಸೋದಷ್ಟೇ ಅಲ್ಲ, ಇಂಗ್ಲೆಂಡಿನಲ್ಲಿರುವಂತಹ ಒಬ್ಬ ಕ್ರೈಸ್ತ ಮಹಿಳೆಯ ಆರೈಕೆಯಲ್ಲಿ ಅವರು ಬೆಳೆದಿರ್ತಾರೆ. ಅಂದರೆ ಭಾರತೀಯ ಸಂಸ್ಕೃತಿ ಅವರಿಗೆ ಏನು ತಲುಪಬಾರದು. ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದಕ್ಕೆ ಶ್ರೀ ಅರವಿಂದರ ಜೀವನ ಒಂದು ಬಹಳ ಉತ್ತಮವಾದಂತಹ ಉದಾಹರಣೆ. ಶ್ರೀ ಅರವಿಂದರು ಅಲ್ಲಿ ಓದ್ತಾರೆ. ಅವರು ಅಲ್ಲಿನ ಕಾಲೇಜ್ಗೆ ಫಸ್ಟ್ ಶ್ರೀ ಅರವಿಂದರು ಇಂಗ್ಲಿಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತಹ ಬರೆದಂತಹ ಆನ್ಸರ್ ಪೇಪರ್ಸ್ ಏನಿದೆ, ಆ ಆನ್ಸರ್ ಪೇಪರ್ಸ್ ಇವತ್ತಿಗೂ ಕೂಡ ಇಂಗ್ಲೆಂಡಿನ ಲಂಡನ್ನಿನ ಮ್ಯೂಸಿಯಂನಲ್ಲಿ ನಾವು ನೋಡ್ಬೋದು. ಸೊ ಈ ಸ್ಟುಡ್ ಫಸ್ಟ್, ಈ ಅಟೈನ್ ಫಸ್ಟ್ ರ್ಯಾಂಕ್. ಆ ನಂತರ ಅವರು ಇಂಗ್ಲಿಷ್ನಲ್ಲಿ, ಲ್ಯಾಟಿನ್, ಗ್ರೀಕ್ ಭಾಷೆಯಲ್ಲಿ ಕವನಗಳನ್ನು ಬರೆದಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಕೂಡ ಇಂಗ್ಲಿಷನ್ನು ತಮ್ಮ ಮನೋಗತ, ಶರೀರಗತ ಮಾಡ್ತಾರೆ. 21 ವರ್ಷ ಆಗುತ್ತೆ ಅವರಿಗೆ. ಅವರು 7ನೇ ವರ್ಷಕ್ಕೆ ಹೋಗಿರ್ತಾರೆ. 14 ವರ್ಷ ಅಧ್ಯಯನ ಮಾಡ್ತಾರೆ. 21ನೇ ವರ್ಷಕ್ಕೆ ಅವರಿಗೆ ಆ ದೈವದ ಕರೆ ಬರುತ್ತೆ. IAS ಆಗಬೇಕು ಅಂತ ಅವ್ರ ತಂದೆಗೆ ಇರುತ್ತೆ. IASನ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಆಗಿರ್ತಾರೆ. ಕೊನೆಗೆ ಆಗ ICS ಅಂತ ಏನಿತ್ತು, ಆ ICS ಪರೀಕ್ಷೆಗೆ ಕುದುರೆ ಸವಾರಿ ಅತ್ಯಂತ ಅಗತ್ಯವಾಗಿದೆ. ಸೊ ಕುದುರೆ ಸವಾರಿನಲ್ಲಿ ಶ್ರೀ ಅರವಿಂದರು ಆ ಕುದುರೆ ಸವಾರಿ ಪರೀಕ್ಷೆಗೆ ಹೋಗಲ್ಲ, ಏನೋ ಮಾಡಿ ತಪ್ಪಿಸ್ಕೊಂಡು ಬಿಡ್ತಾರೆ. ಫೇಲ್ ಆಗಿ ವಾಪಸ್ ಭಾರತಕ್ಕೆ ಬರೋದು ನಿಶ್ಚಯ ಆಗುತ್ತೆ. ಭಾರತಕ್ಕೆ ಬರ್ತಾರೆ. ಅಲ್ಲಿ ಭಾರತಕ್ಕೆ ಬಂದಾಗ ಅವರಿಗೆ ಬೆಂಗಾಲಿ ಭಾಷೆ, ಮಾತೃಭಾಷೆ ಬರ್ತಿರಲ್ಲ, ಸಂಸ್ಕೃತ ಬರ್ತಿರಲ್ಲ, ಹಿಂದಿ ಬರ್ತಿರಲ್ಲ, ಕೇವಲ ಇಂಗ್ಲಿಷ್ ಭಾಷೆ ಮಾತ್ರ ಅವರಿಗೆ. ಇಲ್ಲಿ ಬಂದು ಅವರು ಬರೋಡಾ ಸಂಸ್ಥಾನದ ರಾಜ್ಯದ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಆನಂತರ ಇಲ್ಲಿ ಸಂಸ್ಕೃತ, ಬೆಂಗಾಲಿ ಎಲ್ಲ ಕಲಿತಾರೆ, ಹಿಂದಿ ಕಲಿತಾರೆ. ಆ ಎಲ್ಲ ಭಾಷೆಯಲ್ಲಿ ಉದ್ಗ್ರಂಥಗಳನ್ನು ಬರೆದು ಕೊನೆಗೆ ಅವರು ಪಾಂಡಿಚೇರಿಗೆ ಬಂದು ಸೆಟ್ಲ್ ಆಗಿ, ಪಾಂಡಿಚೇರಿಯಿಂದ ಅವರು 1950ರಲ್ಲಿ ಅವರು ದೇಹ ತ್ಯಜಿಸುವವರೆಗೂ 30,000 ಪುಟಗಳಷ್ಟು ಸಾಹಿತ್ಯ ಬರೆದಿದ್ದಾರೆ. All of his works are compiled in 30 volumes, each of 500 to 600 pages. ಸೊ ಅಷ್ಟು ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಅವರು ವೇದಗಳ ಬಗ್ಗೆ ಒಂದು ದೊಡ್ಡ ಹಿಸ್ಟ್ರಿ ಇದೆ. ವೇದಗಳ ಇಂಟರ್ಪ್ರಿಟೇಷನ್ ಮತ್ತು ವೇದಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಅನೇಕ ಕಾರಣಗಳಿಂದ ವೇದಗಳ ಅರ್ಥೈಸುವಿಕೆ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ವೇದ, ಇಂಟರ್ಪ್ರಿಟೇಷನ್ ಆಫ್ ದಿ ವೇದ, ಅದು ಹಿಂದೆ ಬಿದ್ದಿತ್ತು. ಅನೇಕ ಕಾರಣಗಳಿದ್ದಾವೆ. ಅದನ್ನು ನಾನು ಇಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ದಟ್ ಬಿಕಮ್ಸ್ ಎ ಡಿಫರೆಂಟ್ ಡಿಬೇಟ್. ಆದರೆ ವೇದಗಳನ್ನು ನಾವು ಹ್ಯಾಕ್ ನೋಡಬೇಕು. ಆ್ಯಂಡ್ ಆಲ್ಸೋ he emphasized on the aspect of showing the relevance or the application of the Veda knowledge in the present day. So that was most essential. ಯಾಕೆಂತಂದರೆ ಇಲ್ಲಿ ವಿದೇಶಿಯರ ಇಂಟರ್ಪ್ರಿಟೇಷನ್ ಕಾರಣದಿಂದಾಗಿ, ವಿದೇಶಿಯರು ವೇದಗಳು ಏನು ಹೇಳ್ತವೆ ಅಂತ ಹೇಳಿದ ಕಾರಣದಿಂದಾಗಿ ನಮ್ಮ ದೇಶದಲ್ಲಿ ಕೇವಲ ವೇದಗಳ ಬಗ್ಗೆ ಅಸಡ್ಡೆ ಅಷ್ಟೇ ಅಲ್ಲ, ವೇದಗಳ ಬಗ್ಗೆ ಒಂದು ತಿರಸ್ಕಾರ ಮನೋಭಾವನೆ ಕೂಡ ನಮ್ಮ ದೇಶದ ಜನರಲ್ಲಿ ಬಂದಿತ್ತು. ಸೊ ಈ ಅಸಡ್ಡೆ ಮತ್ತು ಈ ತಿರಸ್ಕಾರ ಇದೆರಡನ್ನು ತೆಗೆದುಹಾಕಿ ವೇದಗಳನ್ನು ನಾವು ಸ್ವೀಕರಿಸಬೇಕು. He wanted to establish an atmosphere where the Indians, especially the Indians, will accept the relevance and the importance of the Vedas and the Veda mantras. ಅವರು ದಿ ಸೀಕ್ರೆಟ್ ಆಫ್ ದಿ ವೇದ ಅಂತ ಪುಸ್ತಕ ಬರೀತಾರೆ. ದಿ ಸೀಕ್ರೆಟ್ ಆಫ್ ದಿ ವೇದ. ಈ ಸೀಕ್ರೆಟ್ ಆಫ್ ವೇದ ಇಸ್ ಅಬೌಟ್ 400 pages book. ಈ ದಿ ಸೀಕ್ರೆಟ್ ಆಫ್ ದಿ ವೇದದಲ್ಲಿ ಹತ್ರ ಹಾಫ್ ಆಫ್ ದಿ ಬುಕ್, ಮೇ ಬಿ ಅರೌಂಡ್ 200 pages, ಅವರು ವಿದೇಶದವರು ವೇದಕ್ಕೆ ಏನು ಹಾನಿ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಇನ್ನು ಅರ್ಧ ಭಾಗದಲ್ಲಿ ಹ್ಯಾಕ್ ಬರೀಬೇಕು ಅಂತ, ಹೊಸಬರಿಗೆ ಹ್ಯಾಕ್ ಬರೀಬೇಕು.
ಸೊ ಅವ್ರು ಹಾಗಾಗಿ ಶ್ರೀ ಅರವಿಂದರ ಹೆಸರನ್ನು ನಮ್ಮ ಸಂಸ್ಥೆಗೆ ಇಟ್ಕೊಂಡಿದ್ವಿ. ಇನ್ನೊಬ್ಬರು ಕಪಾಲಿ ಶಾಸ್ತ್ರಿಯರು, ಇವರು ಶ್ರೀ ಅರವಿಂದೋ ಡಿಸೈಬಲ್. ಶ್ರೀ ಅರವಿಂದರು ವೇದಕ್ಕೆ ಭಾಷ್ಯವನ್ನು ಇಂಗ್ಲಿಷ್ನಲ್ಲಿ ಬರೆದರು. ಅನ್ಫಾರ್ಚುನೇಟ್ಲಿ ಆ ಸಮಯದಲ್ಲಿ ಶ್ರೀ ಅರವಿಂದರ ಸಮಕಾಲೀನ ಭಾರತೀಯ ಸಂಸ್ಕೃತ ಪಂಡಿತರಿಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ. ಹಾಗಾಗಿ ಅವರ ಐಡಿಯಾದನ್ನು ಇಲ್ಲಿರುವಂತಹ ಪಂಡಿತರು ಸ್ವೀಕಾರ ಮಾಡುವಂಥದ್ದು, ಅರ್ಥ ಮಾಡಿಕೊಳ್ಳುವಂತಹ ಸ್ಥಿತಿ ಇರಲಿಲ್ಲ. ಅದಕ್ಕೆ ಕಪಾಲಿ ಶಾಸ್ತ್ರಿಗಳು ಏನು ಮಾಡಿದರು, ಸಂಸ್ಕೃತದಲ್ಲಿ ಪಾಣಿನಿಯ ವ್ಯಾಕರಣ ಶಾಸ್ತ್ರವನ್ನು ಅನುಸರಿಸಿ ಅವರು ಸಿದ್ಧಾಂತನ ಭಾಷಾ ಅಂತ ಬರೆದರು. ಈ ಸಿದ್ಧಾಂತನ ಭಾಷಾ is an example how to study the Veda or how to understand the Veda mantras. ಆ ಈ ಸಿದ್ಧಾಂತನ ಪುಸ್ತಕ ಋಗ್ವೇದದಲ್ಲಿ ಒಟ್ಟು 10,500 ಮಂತ್ರಗಳಿದ್ದಾವೆ ಮತ್ತು ಹತ್ರ 1,000 ಸೂಕ್ತಗಳಿದ್ದಾವೆ. ಒಂದು ಸೂಕ್ತ ಅಂದರೆ ಇಟ್ ಕನ್ಸಿಸ್ಟ್ ಅಬೌಟ್ 10 ಮಂತ್ರ. ಸೊ 1,000 ಸೂಕ್ತ, 10,000 ಪ್ಲಸ್ ಮಂತ್ರ. ಸೊ ಈ ಸಿದ್ಧಾಂತನ ಪುಸ್ತಕ ಮೊದಲಿನ 121 ಸೂಕ್ತಗಳಿವೆ. ಅಬೌಟ್ 1,210 ಮಂತ್ರ ಫ್ರಮ್ ದಿ ಋಗ್ವೇದ, ಬಿಗಿನಿಂಗ್ ಮಂತ್ರ. ಅದಕ್ಕೆ ಅವರು ಸಿದ್ಧಾಂತನ ಭಾಷೆ ಬಂದರು. ಇವತ್ತಿಗೂ ಕೂಡ ಯಾರಿಗೆ ವೇದದ ಸತ್ಯ ದರ್ಶನ ಆಗಬೇಕು, ಯಾರಿಗೆ ವೇದದ ಅಪ್ಲಿಕೇಶನ್ ಪಾರ್ಟ್ ತಿಳ್ಕೋಬೇಕು, ಅಥವಾ ಯಾರಿಗೆ ನಮ್ಮ ಋಷಿ ಮುನಿಗಳ ಅತ್ಯಂತ ಗಂಭೀರವಾದಂತಹ ಉನ್ನತವಾದಂತಹ ತಪಸ್ಸಿನಲ್ಲಿ ಏನು ತಿಳ್ಕೋಬೇಕಾದ್ರೆ ನಾವು ಇವತ್ತಿಗೂ ಸಿದ್ಧಾಂತನ ಪುಸ್ತಕವನ್ನು ರೆಫರ್ ಮಾಡ್ತೀವಿ. ಹಾಗಾಗಿ ಶ್ರೀ ಅರವಿಂದೋ ಮತ್ತು ಕಪಾಲಿ ಶಾಸ್ತ್ರಿಗೆ ಹೆಸರು. ಜಸ್ಟ್ ಐ ವಾಂಟೆಡ್ ಟು ಗಿವ್ ಎ ಬ್ಯಾಕ್ಗ್ರೌಂಡ್ ಆಫ್ ದೀಸ್ ಟು luminous personalities. Let us come back to the Veda. Then we will go to Veda and the health. Last August 2024 August ನಾಗ್ಪುರ್ IMA ಚಾಪ್ಟರ್ನವರು ಒಂದು ವೇದದ ವರ್ಕ್ಶಾಪ್ ಆರ್ಗನೈಸ್ ಮಾಡಿದ್ರು. ನಾವು ಬಿಂದು ಮಾಧವ ಅಲ್ಲಿಗೆ ಹೋಗಿದ್ದೀವಿ. ಅಲ್ಲಿ ಇದೇ ಥರ ಬೇಕಾಗಿರೋದೆಲ್ಲ ಮೆಡಿಕಲ್ ಫೀಲ್ಡಿಗೆ ಸೇರಿದ್ದೀವಿ. ಅದೇ ರೀತಿ ನಾಗಪುರ ಮತ್ತು ಅದರ ಸುತ್ತಮುತ್ತ ಇರುವಂತಹ 100+ ಡಾಕ್ಟರ್ಸ್ ಆ್ಯಂಡ್ ಸರ್ಜನ್ಸು ಅಲ್ಲಿ ಅಸೆಂಬಲ್ ಆಗಿದ್ದರು. ಅವರು ವೇದದ್ದೇ ಒಂದು ಎಕ್ಸ್ಕ್ಲೂಸಿವ್ ವರ್ಕ್ಶಾಪ್ ಮಾಡಿ ನಮ್ಮನ್ನು ಇನ್ವೈಟ್ ಮಾಡಿದರು. ಸೊ ಅಲ್ಲಿ ಬೇಸಿಕ್ಸ್ ಆಫ್ ವೇದದಿಂದ ಶುರು ಮಾಡಿ ಈ ಅಪ್ಲಿಕೇಶನ್ ಆಫ್ ವೇದ ಮಾಡಿ ಮುಂದೆ ಇದನ್ನು ಹೇಗೆ ಫರ್ದರ್ ಸ್ಟಡಿ ಮಾಡಬೇಕು ಅನ್ನೋ ಬಗ್ಗೆ ನಾವು ಒಂದು ದಿವಸ ಅಲ್ಲಿ ಚರ್ಚೆ ಮಾಡಿದ್ವಿ. ಆಗ ಗೊತ್ತಾಗಿದ್ದೇನಂತಂದರೆ ಆಲ್ ಆಫ್ ದೆಮ್ ವೇರ್ ಎಕ್ಸ್ಪರ್ಟ್ಸ್ ಇನ್ ದೇರ್ ರೆಸ್ಪೆಕ್ಟಿವ್ ಫೀಲ್ಡ್ಸ್. ಯಾರು ಡೆಂಟಲ್ ಫೀಲ್ಡಲ್ಲಿ ಅವ್ರ ಎಕ್ಸ್ಪರ್ಟು, ಇನ್ಯಾರೋ ಆರ್ಥೋಪೆಡಿಷಿಯನು ಅದರಲ್ಲಿ ಎಕ್ಸ್ಪರ್ಟು, ಮತ್ತು ಯಾರೋ ಮೆಡಿಸಿನು ಅದರಲ್ಲಿ ಎಕ್ಸ್ಪರ್ಟು. ಆದರೆ ಏನೋ ಕಾರಣದಿಂದಾಗಿ ಅವರು ಯಾರಿಗೂ ಕೂಡ ವೇದ, ಉಪನಿಷತ್ತು, ಭಗವದ್ಗೀತೆ ಮತ್ತು ಭಾರತದ ಶಾಸ್ತ್ರದ ಬಗ್ಗೆ ಸಂಪರ್ಕ ಬಂದಿರಲಿಲ್ಲ. ಅವತ್ತು ನಾವು ಇದನ್ನೆಲ್ಲ ತುಂಬ ಆತ್ಮೀಯವಾಗಿ ಹತ್ತಿರದಲ್ಲಿ ಮತ್ತು ಸಾಧ್ಯವಾದಷ್ಟು ಸರಳವಾಗಿ, ಅಲ್ಲೆಲ್ಲರೂ ಸಾಮಾನ್ಯ 50 ವರ್ಷದ ಮೇಲ್ಪಟ್ಟವರೇ ಇದ್ದರು. 50 ವರ್ಷದಿಂದ 80-90 ವರ್ಷದವರೆಗಿನ ಡಾಕ್ಟರ್ಸ್ ಅಲ್ಲಿ ಅಸೆಂಬಲ್ ಆಗಿತ್ತು. ಕೊನೆಗೆ ಹೀಗೆ ಇನ್ಫಾರ್ಮಲ್ ಮಾತುಕತೆ ಆಡುವಾಗ ಅವ್ರಿಗೆ ತಿಳಿದತೆ ಏನಂತ ಹೇಳಿದ್ರೆ, ಈ 60-70 ವರ್ಷ ನಾನೇನು ಕಲ್ತಿದ್ದೀನಿ, ಈ 60-70 ವರ್ಷ ನಾನೇನು ಪ್ರಾಕ್ಟೀಸ್ ಮಾಡಿದ್ದೀನಿ, ಅಥವಾ ಈ 60-70 ಅನೇಕ ನಮ್ಮಲ್ಲಿ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಆಗಿದ್ದಂಥವರು, ಆಗಿ ರಿಟೈರ್ ಆದಂಥವರು ಇದ್ದರು. ಪ್ರಾಯಶಃ ಇವತ್ತೇನು ನಾನು ತಿಳ್ಕೊಂಡಿದ್ದೀನಿ, ಇದು ನನಗೆ ಇನ್ನೂ 30-40-20 ವರ್ಷದ ಹಿಂದೆ ತಿಳಿದಿದ್ದರೆ I would have taught in a different way, or my approach to the life would have been different. ಹಾಗೆ I respect all fields of knowledge. ಮತ್ತು ನಾನು ಯಾವ ಪ್ಲಾಟ್ಫಾರ್ಮ್ ಮೇಲೆ ಯಾವತ್ತೂ ಕೂಡ ವೇದ ತುಂಬ ಶ್ರೇಷ್ಠ, ಅದರ ಅರ್ಥ ಮುಳುಗುದೆಲ್ಲ ಕಳಪೆ ಅಂತಲ್ಲ. ನಾನು ಹೇಳೋದು ಹಾಗಂತ ಹೇಳಿದ್ರೆ, ವೇದ ಶುಡ್ ಬಿ ದಿ ಫೌಂಡೇಶನ್. ಈ ಫೌಂಡೇಶನ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಮೇಲೆ ಬಿಲ್ಡಿಂಗ್ ಕಾಣುತ್ತೆ, ಸ್ಟ್ರಕ್ಚರ್ ಕಾಣುತ್ತೆ, ಫೌಂಡೇಶನ್ ಕಾಣುತ್ತೆ. ಆದರೆ ದಟ್ ಸ್ಟ್ರಕ್ಚರ್ ಡು ನಾಟ್ ಹ್ಯಾವ್ ದಿ ಲಾಂಗರ್ ಎಕ್ಸಿಸ್ಟೆನ್ಸ್ ಅನ್ಲೆಸ್ ದ ಫೌಂಡೇಶನ್ ಇಸ್ ಕ್ವೈಟ್ ಫರ್ಮ್. ಅಲ್ವಾ? ಕಾಣಿಸಲ್ಲ, ಆದರೆ ಅದ್ರ ಮೇಲೆ ಎಲ್ಲ ನಿಂತಿರೋದು. ಮತ್ತು ನೀವು ಫೌಂಡೇಶನ್ ಯಾವ ಕಾರಣಕ್ಕೂ ಚೇಂಜ್ ಮಾಡಲಿಕ್ಕಾಗಲ್ಲ.
ಮೇಲ್ಗಡೆ ಸ್ಟ್ರಕ್ಚರ್ ಇವತ್ತು ನನಗೆ ಈ ಕಡೆ ಬೇಕು ಹಾಗೆ ಆಗಲೇಬೇಕು ಅಂತ ಹೀಗೆ ನಾನು ವ್ಯತ್ಯಾಸ ಮಾಡಬೇಕು. ಇಂಟೀರಿಯರ್ಸ್ ಮಾಡಬೇಕು. ಸೊ ಯಾವಾಗ ಒಂದು ಬಿಲ್ಡಿಂಗಿನ ಫೌಂಡೇಶನ್ ಫರ್ಮ್ ಆಗಿದ್ದರೆ ಮಾತ್ರ ಆ ಮಿಕ್ಕಿದ್ದ ಮೇಲೆ ಸ್ಟ್ರಕ್ಚರ್ ಫರ್ಮ್ ಆಗಿರುತ್ತೆ. ಹಾಗೆ ನಮ್ಮ ಜೀವನದ ಈ ವ್ಯಾವಹಾರಿಕ ಜ್ಞಾನ ಬಂತು. ಇಂಜಿನಿಯರಿಂಗ್ ಓದ್ತೀವಿ, ಮೆಡಿಕಲ್ ಓದ್ತೀವಿ, ಹಿಸ್ಟ್ರಿ ಓದ್ತೀವಿ, ಜಾಗ್ರಫಿ ಓದ್ತೀವಿ, ಮೆಥಮೆಟಿಕ್ಸ್, ಆಲ್ ರೈಟ್. ಇದೆಲ್ಲ ಬಾಹ್ಯ ವ್ಯವಹಾರಕ್ಕೆ ಬೇಕಾದಂತಹ ಶಾಸ್ತ್ರಗಳು, ಜ್ಞಾನವನ್ನು ಪಡೆಯೋದಕ್ಕೆ ಕೆಳಗಡೆಗೆ ಬೇಸಿಸ್ ಏನಿರಬೇಕು? ವೇದ. ನಾನು ವೇದ ಅಂದರೆ ಒಂದು ಶಾಸ್ತ್ರಕ್ಕೆ ಬರೀ ಮಂತ್ರ ಚಾಟ್ ಮಾಡಿದ ತಕ್ಷಣ ಇವ್ರಿಗೆ ವೇದ ಕೊಡ್ತಿದೆ ಅಂತ ನಾನು ಹೇಳಿದೆ. ನಾನು ವೇದ ಅಂತ ಯಾವುದಕ್ಕೆ ಹೇಳೋದು ಅಂತ ಹೇಳಿದ್ರೆ, ಅಲ್ಟಿಮೇಟ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದಾಗ ವೇದ ಸ್ವಸ್ತಿ ಅಂತ ಹೇಳಿದೆ. ವೇದ ಹೇಳಿದ್ದೇನು? ಬಿ ಗುಡ್, ಡೂ ಗುಡ್. ಉತ್ತಮನಾಗಿ, ಉಪಕಾರಿಯಾಗುವುದು. ವೇದದಲ್ಲಿ ಎಲ್ಲಿಯೂ ಕೂಡ ನೀವು ಹತ್ರ 25,000 ಮಂತ್ರ ಅಂತ ನಾನು ಹೇಳಿದೆ. ಎಲ್ಲಿಯೂ ಕೂಡ ನನಗೆ ಅಂತ ಹೇಳಲ್ಲ ವೇದದಲ್ಲಿ. ಎಲ್ಲಿಯೂ ಕೂಡ ಎಲ್ಲ ಕಾಡಿಗೂ ನಾಹ ಅಂದರೆ ನಮಗೆ. ನಾವು ಈ ನಿತ್ಯ ಪೂಜೆ ಯಜ್ಞ ಎಲ್ಲ ಮಾಡ್ತೀವಿ, ಕೊನೆಗೆ ಏನು ಹೇಳ್ತೀವಿ? ಸರ್ವೇ ಜನಾಃ ಸುಖಿನೋ ಭವಂತು. ಸೊ ಯಜ್ಞ ಮಾಡಿದ್ಮೇಲೆ ನಾವು ಒಬ್ಬನೇ ಚೆನ್ನಾಗಿರಲಿ ಅಂತ ಹೇಳುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲಿಯೂ ಇಲ್ಲ. ಸರ್ವೇ ಸಂತು ನಿರಾಮಯ, ಎಲ್ಲರೂ ಆರೋಗ್ಯವಂತಾಗಲಿ. ಇದರಲ್ಲಿ ಒಂದು ಸ್ವಾರ್ಥನೂ ಇದೆ. ಎಲ್ಲರೂ ಚೆನ್ನಾಗಿರಲಿ ನಾನು ಬರ್ತೀನಿ ಅದರಲ್ಲಿ. ನಾನೊಬ್ಬನೇ ಚೆನ್ನಾಗಿರಲಿ, ಉಳಿದವರೆಲ್ಲ ಚೆನ್ನಾಗಿಲ್ಲ. ಈ ನಾವೇನು ಮನುಷ್ಯರಿದ್ದೀವಿ ಅಥವಾ ಒಟ್ಟಾರೆ ಈ ಏನು ಜೀವಿ ಅಂತ ಏನಿದೆ, ಜೀವ ಅಂತೇನಿದೆ, ಇದೆಲ್ಲ ಜೀವ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಬೈ ದಿ ವೆಬ್ ಆಫ್ ಲೈಫ್. The whole creation is interconnected by the web of life. ಹಾಗಾಗಿ ಕೊನೆಯ ಜಂತು ಆರೋಗ್ಯದಿಂದಿರುವವರೆಗೂ, ಕೊನೆಯ ಜಂತು ಸುಖ ಮತ್ತು ಶಾಂತಿಯಿಂದ ಇರುವವರೆಗೂ ನಾನು ಸುಖವಾಗಿ ಶಾಂತವಾಗಿ ಇದ್ದೀನಿ ಅಂತ ನಂಬುದು ನಮ್ಮ ಭ್ರಮೆ. ಇನ್ನೊಂದು ವೇದದ ಸೆಂಟ್ರಲ್ ಟೀಚಿಂಗ್ ಏನು ಅಂತ ಹೇಳಿದ್ರೆ, ವೇದದಲ್ಲಿ ಎಲ್ಲಿಯೂ ಕೂಡ ಸನ್ಯಾಸದ ಕಲ್ಪನೆ ಇಲ್ಲ. ವೇದದಲ್ಲಿ ಸನ್ಯಾಸದ ಕಲ್ಪನೆ ಇಲ್ಲ. ಅಂದರೆ ಜೀವನದಿಂದ ವಿಮುಖವಾಗುವಂಥದ್ದಿಲ್ಲ. ವೇದ ಆಲ್ವೇಸ್ ಟೀಚ್ ದಿ ಸೆಲೆಬ್ರೇಟಿಂಗ್ ದಿ ಲೈಫ್. ಯು ಶುಡ್ ಆಲ್ ಸೆಲೆಬ್ರೇಟ್ ದಿ ಲೈಫ್. ಆನಂದ ಇರಬೇಕು. ಅದಕ್ಕೆ ಏನು ಹೇಳ್ತದೆ ವೇದ? ಅನ್ನಂ ಬಹುಕುರ್ವೀತ, ಅನ್ನಂ ಬಹುಕುರ್ವೀತ. ಇಲ್ಲಿ ಅನ್ನ ಅಂದರೆ ಕೇವಲ ನಾವು ಊಟ ಮಾಡುವಂಥ ರೈಸ್ ಅಷ್ಟೇ ಅಲ್ಲ. ಅನ್ನ ಅಂದರೆ ವೆಲ್ತ್, ಐಶ್ವರ್ಯ, ಸಂಪತ್ತು. ಸೊ ಅನ್ನಂ ಬಹುಕುರ್ವೀತ. ಸೊ ನಾವು ಎಷ್ಟು ವರ್ಧನೆ ಮಾಡಬೇಕು ಅನ್ನೋದೇ, ನಮ್ಮ ಶ್ರೀಮಂತಿಕೆಯನ್ನು ಎಷ್ಟು ಜಾಸ್ತಿ ಮಾಡಬೇಕಂದ್ರೆ ನಾವು ಅದನ್ನು ಭೋಗಿಸಿ, ನಾವು ಅದನ್ನು ಆನಂದಪಟ್ಟು ಇನ್ನೂ ಕೆಲವರಿಗೆ ಅದನ್ನು ವಿತರಣೆ ಮಾಡುವಂತಹ ಸ್ಥಿತಿಯಲ್ಲಿ ಬಂದಾಗ ನಾವು ಶ್ರೀಮಂತರಾಗ್ತೀವಿ. ಅನ್ನಂ ಬಹುಕುರ್ವೀತ. ಅದರ ಜೊತೆಗೆ ಏನು ಹೇಳಿದ್ರು? ಏಕಾಕಿ ನೈವ ಭುಂಜಿತ. You don't enjoy alone. You don't enjoy alone. Share it amongst the fellow beings. Share it amongst the fellow beings so that your joy will increase. Your happiness will increase. And your whole life become more and more rich. ನೋಡಿ, ನಾವು ಒಬ್ಬರೇ ಕೂತ್ಕೊಂಡು ಎಷ್ಟು ದಿವಸ ಊಟ ಮಾಡ್ತೀನಿ? ಯಾರಾದ್ರೂ ಒಬ್ರು ಇಬ್ರು 3 ಜನ ಬೇಕು ಅಂತ ಅನಿಸುತ್ತಲ್ವ ನಮಗೆ? ಜೊತೆಗಿರ್ಬೇಕು. ಜೊತೆಗಿದ್ರೆ ಆನಂದ ಪಡ್ತೀವಿ. ತಂದೆನೋ, ತಾಯಿನೋ, ತಮ್ಮನೋ, ಹೆಂಡತಿನೋ, ಗಂಡನೋ, ಮಗ, ಮಕ್ಕಳು ಯಾರೋ ಜೊತೆಗಿದ್ರೆ ಆನಂದ ಪಡ್ತೀವಿ. ಮತ್ತು ನಾವೇನು ಮಾಡ್ತೀವಿ? ಜೊತೆಗಿದ್ದಾಗ ಸಮಸಮವಾಗಿ ಹಂಚಿಕೊಳ್ತೀವಿ. ನಮ್ಮವರು ಆತ್ಮೀಯ ಅಥವಾ ಒಂದಿಷ್ಟು ಹೆಚ್ಚಿಗೆ ಕೊಡ್ತೀವಿ. ನೀನು ಹೆಚ್ಚಿಗೆ, ನೀನು ಚೆನ್ನಾಗಿರ್ಬೇಕು ಅಂತ. ಸೊ ದಟ್ ಇಸ್ ಲೈಫ್. ಅದು ವೇದ ತಿಳಿಸು. ಸೆಲೆಬ್ರೇಟಿಂಗ್ ದಿ ಲೈಫ್. ನನಗೆ ಯಾರಾದರೂ ವೇದ ಅಂದರೆ ಏನು ಅಂತ ಕೇಳಿದರೆ, ಎರಡೇ ಶಬ್ದದಲ್ಲಿ ಒಂದೇ ಶಬ್ದದಲ್ಲಿ ಹೇಳು ಅಂತ ಹೇಳಿದ್ರೆ ಸೆಲೆಬ್ರೇಷನ್ ಅಂತ ಹೇಳಿ. ಇಫ್ ಯು ಲರ್ನ್ ಟು ಸೆಲೆಬ್ರೇಟ್ ದಿ ಲೈಫ್, ಸೊ ಯು ಹ್ಯಾವ್ ಬಿಕಮ್ ಎಕ್ಸ್ಪರ್ಟ್ಸ್ ಆನ್ ದಿ ವೇದ. ಹಾಗಾಗಿ ಇಲ್ಲಿ ಬರುತ್ತೆ ಆರೋಗ್ಯ.
ಬಹುಶಃ ಆರೋಗ್ಯದ ವಿಷಯದಲ್ಲಿ ನಮಗಿಂತ ನೀವೆಲ್ಲ ಎಕ್ಸ್ಪರ್ಟ್ಸ್. ನೀವು ಆ ಮೆಡಿಕಲ್ ಫೀಲ್ಡಲ್ಲಿ ಇರುವಂಥವರು, ಆ ಮೆಡಿಕಲ್ಲಿನ ಮನುಷ್ಯನ ಶರೀರ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಪ್ರಾಣ ಆಗಿರ್ಬೋದು, ಅದರ ಬಗ್ಗೆ ಪ್ರಾಯಶಃ ನಿಮ್ಮಷ್ಟು ಥಾರೋ ಸ್ಟಡಿ ನಾನು ಮಾಡಿದ್ದೇನೆ. ಆದರೆ ವೇದದ ಬೇಸಿಸ್ ಮೇಲೆ ನಾನು ಹೊರಡುವುದು ಏನಂತ ಹೇಳಿದ್ರೆ, ಯಾವ ಮನುಷ್ಯ ಸ್ವಸ್ಥವಾಗಿರ್ತಾನೆ, ಯಾವ ಮನುಷ್ಯ ಆನಂದವಾಗಿರ್ತಾನೆ, ಯಾವ ಮನುಷ್ಯ ಸದಾ ತಾನು ಸಂತೋಷವಾಗಿದ್ದು ತನ್ನ ಜೊತೆಗಿದ್ದವರ ಸಂತೋಷವನ್ನು ಕೂಡ ವರ್ಧನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಅವನು ಆರೋಗ್ಯವಂತ ಮನುಷ್ಯ ಅಂತ ನೀವೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಯುರ್ವೇದ ಶಾಸ್ತ್ರ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆಲ್ರೈಟ್, ಫಿಸಿಕಲ್ ಕನ್ಸ್ಟೆಂಟ್ಸ್ ಇರ್ತವೆ, ಶಾರೀರಿಕವಾದಂತಹ ಕೆಲವು ತೊಂದರೆಗಳು, ಬಾಧೆಗಳು ಯಾವಾಗಲೂ ಇರ್ತವೆ. ದೇಹ ಇದೆ ಅಂದರೆ ಅದೊಂದಿಷ್ಟು ಬಾಧೆ ಇದ್ದೇ ಇರ್ತದೆ. ಅದಕ್ಕೆ ಇಂಗ್ಲೀಷಲ್ಲಿ ಅನ್ಕಂಫರ್ಟಬಲ್ಸ್ ಅಂತ ಹೇಳ್ತಾರೆ. ಶರೀರ ಇದ್ದ ಮೇಲೆ ಒಂದಷ್ಟು ತೊಂದರೆ ಇದ್ದೇ ಇರ್ತವೆ. ಏನೂ ತೊಂದರೆ ಇಲ್ಲ ಅಂತಂದ್ರೂ ಒಂದಿಷ್ಟು ಕೆಲಸ ಮಾಡಿದ್ರೆ ನಮಗೆ ಆಯಾಸ ಅನಿಸುತ್ತೆ, ಅಥವಾ ಒಂದಷ್ಟು ಏನೋ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಇದು ಸಾಕು, ಇದು ಬೋರ್ ಅಂತ ಅನಿಸುತ್ತೆ. ಈ ಫಿಸಿಕಲ್ ಕನ್ಸ್ಟೆಂಟ್ಸ್ ಆರ್ ದಿ ಪೇನ್ಸ್ ಇನ್ ದ ಬಾಡಿ ಆರ್ ಎಕ್ಸಾಷನ್ ಇನ್ ದಿ ಬಾಡಿ. ಇದನ್ನು ಟಾಲರೇಟ್ ಮಾಡುವಂತಹ ಅವಧಿ ಎಷ್ಟು ದೊಡ್ಡದಾಗಿದೆ, ಇದನ್ನು ಟಾಲರೇಟ್ ಮಾಡುವಂತಹ ಸಿಚುವೇಶನ್ಗಳನ್ನು ನಾವು ಎಷ್ಟು ಜಾಸ್ತಿ ಮಾಡ್ತೀವಿ, ಅಷ್ಟು ನಾವು ಆರೋಗ್ಯದಲ್ಲಿದ್ದೀವಿ ಅಂತ ವೇದ ಇದೆ. ಸೊ ಆರೋಗ್ಯವನ್ನು ಮೂರು ದೃಷ್ಟಿಯಿಂದ ನೋಡ್ತೀವಿ. ವೇದಗಳು ಆರೋಗ್ಯವನ್ನು ಮೂರು ದೃಷ್ಟಿಯಿಂದ ನೋಡ್ತೀವಿ. ಒಂದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ. ನಾವಾಗ ಆಯುರ್ವೇದದಲ್ಲಿ ಈ ವಾತ, ಪಿತ್ತ, ಕಫ ಇವುಗಳ ಇಂಬ್ಯಾಲೆನ್ಸ್ನಿಂದ, ಇವುಗಳ ಅಸಮತೋಲನದಿಂದ ಕೆಲವು ಕೊರತೆ, ಕೆಲವು ಅಧಿಕ ಆದಾಗ ನಮಗೆ ದೈಹಿಕವಾದಂತಹ ತೊಂದರೆಗಳು ಬರ್ತವೆ ಅಂತ ಹೇಳ್ತವೆ. ಹಾಗೆ ಈ ಅನ್ನ ಪ್ರಾಣ ಮನ ಅಂತೇನಿದೆ, ಈ ಅನ್ನ ಪ್ರಾಣ ಮನ ಇವುಗಳಲ್ಲಿ ಇಂಬ್ಯಾಲೆನ್ಸ್ ಉಂಟಾಗದೆ, ಅಥವಾ ಕೆಲವು ಸರಿ ಇವುಗಳಲ್ಲಿ ಒಂದು ಕ್ಲಾಶ್ ಆಗುತ್ತೆ. ಬಿಕಾಸ್ ದಿ ಡಿಮ್ಯಾಂಡ್ಸ್ ಆಫ್ ದಿ ಅನ್ನ, ಅಂದರೆ ಭೌತಿಕ ಫಿಸಿಕಲ್ ಬಾಡಿ ಆರ್ ಡಿಫರೆಂಟ್, ದ ಡಿಮ್ಯಾಂಡ್ಸ್ ಆಫ್ ದಿ ಪ್ರಾಣ vital energy are different, and the demands of the mind or ಮನಸ್ಸು ಇದು ವ್ಯತ್ಯಾಸ. ಹಾಗಾಗಿ ಈ ಡಯಾಬಿಟಿಕ್ ಆದವರಿಗೆ ಸಿಹಿ ತಿನ್ನಬೇಕು ಅಂತ ಅನಿಸುತ್ತೆ, ಪ್ರಾಣಶಕ್ತಿ ಸ್ವಲ್ಪ ಹೆಚ್ಚಿರುತ್ತೆ. ನೀವು ಸಿಹಿ ತಿಂದ್ಬಿಟ್ರೆ ನನ್ನ ಆಕ್ಟಿವಿಟಿ ತೊಂದರೆ ಆಗುತ್ತೆ, ಬಿ ಕೇರ್ಫುಲ್ ಅಂತ ಹೇಳುತ್ತೆ. ಆಗ ಶರೀರ ಸ್ವಲ್ಪ ವಿವೇಕ ಇದ್ದರೆ ಶರೀರಕ್ಕೆ ಅದನ್ನು ಟ್ರೈನ್ ಮಾಡಿದರೆ, ಯೋಗ ಪ್ರಾಣಾಯಾಮ ಅದರಿಂದ ಟ್ರೈನ್ ಮಾಡಿದರೆ ದಟ್ ವಿಲ್ ಲಿಸನ್ ಟು ಪ್ರಾಣ. ಇಲ್ಲೇ ಹೋದ್ರೆ ಏನು ಹೇಳ್ತದೆ, ಐ ವಾಂಟ್ ಟು ಎಂಜಾಯ್, ದಿಸ್ ಇಸ್ ದಿ ಟೈಮ್ ಟು ಎಂಜಾಯ್, ಐ ಡೋಂಟ್ ಕೇರ್ ಅಂತ ತಿಂದ್ಬಿಟ್ಟು ಏನಾಗುತ್ತೆ, ಇದು ಕ್ಲಾಶ್ ಆಗುತ್ತೆ. ದಿಸ್ ಕ್ಲಾಶ್ ಲೀಡ್ಸ್ ಆರ್ ದಿಸ್ ಕ್ಲಾಶ್ ರಿಸಲ್ಟ್ಸ್ ಇನ್ ಸಮ್ ಸಾರ್ಟ್ ಆಫ್ uncomfortness in the body called as disease. ಹಾಗಾಗಿ ವೇದಗಳು ಸದಾ ಯಾವಾಗಲೂ ನಮಗೆ ಈ ಅನ್ನ ಪ್ರಾಣ ಮನಸ್ಸು ಇವುಗಳಲ್ಲಿ ಒಂದು ಆರೋಗ್ಯಕರವಾದಂತಹ ಬ್ಯಾಲೆನ್ಸ್ ನಿರ್ಮಾಣ ಮಾಡಿ. ಡು ನಾಟ್ ನೆಗ್ಲೆಕ್ಟ್ ದಿ ಬಾಡಿ, ಡು ನಾಟ್ ನೆಗ್ಲೆಕ್ಟ್ ದಿ ಪ್ರಾಣ, ಆ್ಯಂಡ್ ಆಲ್ವೇಸ್ ವಾಚ್ಫುಲ್ ಅಬೌಟ್ ದಿ ಮೈಂಡ್. ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಅಂತ ಹೇಳೋದು. ಅನ್ನಕ್ಕಿಂತ ಪ್ರಾಣ ಸೂಕ್ಷ್ಮ, ಪ್ರಾಣಕ್ಕಿಂತ ಮನಸ್ಸು ಸೂಕ್ಷ್ಮ. ಹಾಗಾಗಿ ಮನಸ್ಸನ್ನು ತಿಳ್ಕೊಂಡ್ರೆ ಸಾಕು, ಡೋಂಟ್ ಕೇರ್ ಅಬೌಟ್ ದಿಸ್ ಮೈಂಡ್, ದಿಸ್ ಬಾಡಿ ಆ್ಯಂಡ್ ದಿ ಪ್ರಾಣ. ಅವರು ಆಲ್ ರೌಂಡ್ ಡೆವಲಪ್ಮೆಂಟ್, ಋಷಿಗಳು ಹೇಳಿದ್ರೆ ಆಲ್ ರೌಂಡ್ ಡೆವಲಪ್ಮೆಂಟ್, ಇಂಟೆಗ್ರಲ್ ಡೆವಲಪ್ಮೆಂಟ್, ಡೆವಲಪ್ಮೆಂಟ್ ಆಫ್ ದಿ ಬಾಡಿ, ಡೆವಲಪ್ಮೆಂಟ್ ಆಫ್ ದಿ ಪ್ರಾಣ, ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಮೈಂಡ್. ಇವೆಲ್ಲವೂ ಒಟ್ಟಿಗೆ ಕೂಡಿ ನಾವು ಜೀವನ ನಡೆಸಿದಾಗ ನಾವು ಸುಖವಾಗಿರ್ತೀವಿ. ಅಲ್ಟಿಮೇಟ್ಲಿ ಒಳ್ಳೆಯ ಆರೋಗ್ಯ ಯಾಕೆ ಬೇಕು? ಆನಂದವಿರಬೇಕು ಅಷ್ಟೇ. ಮತ್ತೊಂದು ಡೈಮೆನ್ಷನ್ ಇದೆ ಒಳ್ಳೆಯ ಆರೋಗ್ಯ ಯಾಕೆ ಇರಬೇಕು ಅಂತ. ನಾವು ಒಂದು ಮಂತ್ರ ಕೇಳಿದ್ದೀವಿ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವ ಹಿತಂ ಯದಾಯ. ಸ್ಥಿರೈರಂಗೈಸ್ತುಷ್ಟುವಾಗುಂಸ ಅಂದರೆ
ನನಗೆ ಸ್ಥಿರವಾದ ಅಂಗಾಂಗಗಳನ್ನು ಕೊಡು. ಯಾಕೆ? ರೆಸ್ಲರ್ ಆಗೋದಕ್ಕ, ಕುಸ್ತಿಪಟು ಆಗೋದಕ್ಕ, ಅಥವಾ ಬಾಡಿ ಬಿಲ್ಡರ್ ಆಗೋದಕ್ಕ ಇಲ್ಲ. ವೇದಗಳೇನೆಂದರೆ ಸ್ಥಿರೈರ್ ಅಂಗೈರ್ ದುಷ್ಟುವಾಕ್ಯಂ ಸ್ವಸ್ತಿನಿ ದೇವಹಿತಂ ಯದಾಹಿ. ಅದಕ್ಕೆ ದೇವಹಿತಂ ಯದಾಹಿ, ಟು lead the life in the divine way, lead the life as appreciated by the God or the divine powers. So this is the aim of the human being. ಯಾರಿಗಾದ್ರೂ ನಾವು ವೇದದ ವರ್ಕ್ಶಾಪ್ಗಳನ್ನು ಮಾಡ್ತೀವಿ, ಅನೇಕ ಸರಿ ವೇದದ ವರ್ಕ್ಶಾಪ್ಗಳನ್ನು ಮಾಡಿದಾಗ ನಾನು ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲರಿಗೂ, ವಾಟ್ ಈಸ್ ದಿ ಏಮ್ ಆಫ್ ಯುವರ್ ಲೈಫ್ ಅಂತ. You will not believe it. 80% of them tell what is the goal in their life. ಈಗ ನಾವಿಲ್ಲಿ ಕೂತವ್ರು ನಾವೆಲ್ಲರೂ ಹೇಳ್ತೀವಿ, ಯಾರು ಸ್ಟೂಡೆಂಟ್ ಇದ್ದೀವಿ ನಾವೆಲ್ಲ ಹೇಳ್ಬೋದು, ನಾನು ಆಯುರ್ವೇದಿಕ್ ಡಿಗ್ರಿ ಕೋರ್ಸ್ ಮಾಡ್ತೀನಿ, ಆನಂತರ PG ಮಾಡ್ತೀನಿ, ಆನಂತರ PhD ಮಾಡ್ತೀನಿ ನಾವು ಹೇಳ್ಬೋದು. ಆದರೆ ಅನೇಕರಿಗೆ ಅವ್ರ ಜೀವನದ ಗುರಿ ಅಂತ ಗೊತ್ತಿಲ್ಲ. ಜಸ್ಟ್ ಬಿಕಾಸ್ ಮೈ ಪ್ಯಾರೆಂಟ್ಸ್ ಬ್ರಾಟ್ ಮಿ ಆನ್ ದಿಸ್ ಅರ್ತ್, ದೇ ಆಸ್ಕ್ಡ್ ಮಿ ಟು ಗೋ ಟು ಸ್ಕೂಲ್ ಅಂಡ್ ಐ ಅಟೆಂಡ್ ದಿ ಸ್ಕೂಲ್. They asked us to go to the college. I got married. I had 1, 2, 3, 4 children. Now I have become old. See, the life is so mechanical. The life, they make the life so mechanical. ಹಾಗಾಗಿ ವೇದಗಳು ನಮಗೆ ಏನು ಮಾಡಿದೆ, ಒಂದು ಸ್ಪಷ್ಟವಾದಂತಹ ಜೀವನದ ಗುರಿಯನ್ನು ಕೊಟ್ಟಿವೆ. ಆ ಗುರಿಯನ್ನು ಸಾಧಿಸೋದಕ್ಕೆ ನಾವು ಸದಾ ಸ್ವಸ್ಥತೆಯನ್ನು ಕಾಪಾಡಬೇಕು. ಶಾರೀರಿಕ ಸ್ವಸ್ಥತೆ, ಪ್ರಾಣಮಯ ಕೋಶದ ಸ್ವಸ್ಥತೆ, ಮನೋಮಯ ಕೋಶದ ಸ್ವಸ್ಥತೆ ಎದಕ್ಕೆ ಮಾಡಬೇಕು? ದೇವರನ್ನು ಸೇವೆ ಮಾಡಿ. ದೇವರು ಏನು ವೇದದ ಕಲ್ಪನೆ ಪ್ರಕಾರ ಯಾವುದೆಲ್ಲ ಒಳ್ಳೆಯದಿದೆ, ಯಾವುದೆಲ್ಲ ಹಿತವಾಗಿದೆ, ಯಾವುದೆಲ್ಲ ಉಲ್ಲಾಸ ಸಂತೋಷ ಕೊಡಬಲ್ಲದು, ಅದು ದೈವಮಯವಾದದ್ದು. ನಾವು ದೇವರು ತಕ್ಷಣ ನಾವು ಇವತ್ತು ಪೌರಾಣಿಕ ದೇವತೆಗಳನ್ನು ನಾವು ಕಲ್ಪನೆ ಮಾಡಿಕೊಳ್ಳುವಾಗಂತೆ ಇಲ್ಲ. ಸರಸ್ವತಿ ಅಂದ ತಕ್ಷಣ ಕೈಯಲ್ಲಿ ಒಂದು ವೀಣೆ ಇಟ್ಕೊಂಡಿರುವಂಥದ್ದು, ಆಮೇಲೆ ಇನ್ನು ಯಾರು ದುರ್ಗಾದೇವಿ ಅಂತ ಹೇಳಿದರೆ ಕೈಯಲ್ಲಿ ಆಯುಧಗಳು, ಇದು ಪೌರಾಣಿಕ ಕಲ್ಪನೆ. ವೇದದಲ್ಲಿ ದೇವರು ಅಂತ ಹೇಳಿದರೆ ದಟ್ ಈಸ್ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ, ಕಾಸ್ಮಿಕ್ ಎನರ್ಜಿ ಅಥವಾ ವಿಶ್ವಶಕ್ತಿ. ವೇದದಲ್ಲಿ ಅನೇಕ ದೇವರುಗಳನ್ನು ಹೆಸರು ಹೇಳ್ತಾರೆ. ಅಗ್ನಿ, ಇಂದ್ರ, ಸರಸ್ವತಿ, ಅದಿತಿ, ಗಣಪತಿ, ಸೂರ್ಯ, ಸವಿತೃ, ಹೀಗೆ ಅನೇಕ ದೇವತೆಗಳ ಹೆಸರುಗಳು ಬರ್ತವೆ. ಈ ದೇವತೆಗಳು ಅಂತ ಹೇಳಿದ್ರೆ ಒಬ್ಬೊಬ್ಬ ದೇವತೆಗೆ ಒಂದೊಂದು ಶಕ್ತಿ ಇದೆ. ಒಬ್ಬೊಬ್ಬ ದೇವತೆಗೆ ಒಂದೊಂದು ಶಕ್ತಿ ಇದೆ. ಫಾರ್ ಎಕ್ಸಾಂಪಲ್ ಅಗ್ನಿ ಅಂತ ಹೇಳ್ತಾರೆ. ಈಗ ಆಯುರ್ವೇದದಲ್ಲಿ ಅಗ್ನಿ ಬಹಳ ಪ್ರಮುಖವಾದಂತಹ ಅಂಶ. ನಾವು ಅದನ್ನು ನೋಡ್ತೀವಿ. ಕನಿಷ್ಠ ಇನ್ನೇನು ಜೀವ ಆಗಿದ್ರೆ ಶರೀರ ಬೆಚ್ಚಗಿದ್ರೆ ಈ ಪ್ರಾಣಿ ಬದುಕಿದೆ ಅಂತ ಹೇಳಿ ಅಗ್ನಿ ಉಪಸ್ಥಿತಿ ಯಾವಾಗಲೂ ಇರಬೇಕು. ಅಗ್ನಿ ಕೊನೆ ಫೈನಲಿ ಅಗ್ನಿ ಇಸ್ ದಿ ಬ್ಯಾಲೆನ್ಸಿಂಗ್ ಫೋರ್ಸ್ ಅಂಡ್ ಆಲ್ಸೋ ಅಗ್ನಿ ಇಸ್ ದಿ ಎವಿಡೆನ್ಸ್ ದಟ್ ಎನ್ ಇಂಡಿವಿಜುವಲ್ ಇಸ್ ಲಿವಿಂಗ್. ಫೈನಲಿ ಮೈ ಬೆಚ್ಚಿದೆ, ಉಳಿದೆಲ್ಲ ಆಮೇಲೆ ಸರಿ ಮಾಡೋಣ, ಇಲ್ಲೊಂದು ಎಂಜಿನ್ ಇದೆ ಅದನ್ನು ರಿಪೇರಿ ಮಾಡಬಹುದು ಅಂತ ತಿಳ್ಕೊಳ್ಳೋದು ಯಾವಾಗ ಅಗ್ನಿ. ಸೊ ಆ ವೇದದಲ್ಲಿ ಕೂಡ ಅಗ್ನಿ ಮೊದಲು ಬರ್ತಾನೆ. ಅಗ್ನಿ ಅಂತಂದ್ರೆ ವೇದದಲ್ಲಿ he is called as the lord of the will power in the human being. ಮನುಷ್ಯನಲ್ಲಿರುವಂತಹ ಸಂಕಲ್ಪ ಶಕ್ತಿಯ ಅಧಿದೇವತೆ ಅಗ್ನಿ. ಅಗ್ನಿಗೆ ಹತ್ರ 1000+ ಮಂತ್ರಗಳು ಅಡ್ರೆಸ್ ಆಗಿದೆ ಋಗ್ವೇದದಲ್ಲಿ. ಆ ನಂತರ ಬರುವಂತಹ ದೇವರು ಯಾರು? ಇಂದ್ರ. ಇಂದ್ರ, ದಿ ಗಾಡ್ ಇಂದ್ರ ಈಸ್ ದಿ ಲಾರ್ಡ್ ಆಫ್ clarity in thinking or the human intelligence, the divine mind. Saraswati ಅಂತಂದ್ರೆ ವೇದದಲ್ಲಿ she is the goddess of inspiration in the human being. ನಂತರ ಅದಿತಿ ದೇವತೆ, ಅವಳನ್ನು ಅನಂತತೆಯ ಅಧಿದೇವತೆ ಅಂತ ಹೇಳ್ತಾರೆ. ದಿ ಗಾಡೆಸ್ ಆಫ್ ಇನ್ಫಿನಿಟಿ. ಜೊತೆಗೆ she is also the goddess of harmony, ಸಾಮರಸ್ಯದ ಅಧಿದೇವತೆ ಅದಿತಿ. ಸೂರ್ಯ ನಮಗೆ ದೈಹಿಕವಾಗಿ ಒಂದು
ಸೂರ್ಯನ ಕೋಳು ಕಾಣಿಸುತ್ತೆ. ಸೂರ್ಯ ಏನು ಮಾಡ್ತಾನೆ ಅಂದರೆ ಶಾಖ ಮತ್ತು ಬೆಳಕು ಕೊಡ್ತಾನೆ ಅಂತ ನಮ್ಮ ಕಲ್ಪನೆ ಇದೆ. ಇದನ್ನೇ ಎಕ್ಸ್ಟರ್ನಲ್ ಇದು ತೆಗೆದುಕೊಂಡು ನಮ್ಮೊಳಗೆ ಇರುವಂತಹ ಅಜ್ಞಾನ ಅನ್ನುವಂತಹ ಕತ್ತಲೆಯನ್ನು ದೂರ ಓಡಿಸಿ ಅಲ್ಲಿ ಜ್ಞಾನ ಅನ್ನುವಂತಹ ಬೆಳಕನ್ನು ತರುವ ಅಧಿದೇವತೆ ಸೂರ್ಯ. ಗಣಪತಿ ಸಾಮಾನ್ಯವಾಗಿ ಪುರಾಣಕ್ಕೆ ಬಂದರೆ ಗಣಪತಿ ಅಂತ ಹೇಳಿದ್ರೆ ಎಲ್ಲ ಕಥೆ ಇದೆ. ಒಂದು ಸೊಂಡಿಲೆ ಇದೆ, ಆನೆ ತಲೆ ಇದೆ. ಇಂಗ್ಲಿಷ್ ಅದಕ್ಕೆ ಎಲಿಫೆಂಟ್ ಗಾಡ್ ಅಂತ ಹೆಸರು ಇಟ್ಟಾಯಿತು. ಆದರೆ ವೇದದಲ್ಲಿ ಬರುವಾಗ ಗಣಪತಿ ಬ್ರಹ್ಮಣಸ್ಪತಿ ಅಂತ. ಗಣಪತಿ ಒಂದೇ ಬರಲ್ಲ, ಗಣಪತಿ ಬ್ರಹ್ಮಣಸ್ಪತಿ ಅಂತ. ಗಣ ಅಂತ ಹೇಳಿದ್ರೆ ವೇದಗಳಲ್ಲಿ ಮಂತ್ರ. ಸೊ ಗಣಪತಿ ಈಸ್ ದಿ ಲಾರ್ಡ್ ಆಫ್ ದಿ ಮಂತ್ರ. ಏನ್ ಮಾಡ್ತಾನೆ ಲಾರ್ಡ್ ಆಫ್ ಮಂತ್ರ ಆಗಿ? ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ನೋಡಿ ಅನೇಕ ಯಜ್ಞಗಳನ್ನು ಅಥವಾ ಪೂಜೆಗಳನ್ನು ಎಲ್ಲ ಮಾಡ್ತೀವಲ್ವಾ, ಮೊದಲು ಯಾರನ್ನು ಆವಾಹನೆ ಮಾಡ್ತೀವಿ? ಗಣಪತಿ. ಗಣಾನಾದ್ವಾ ಗಣಪತಿ ಭವಾಮಹೇ ಕವಿಂ ಕವಿರಾಮೋಪಮಶ್ರವಸ್ತವಂ ಅಂತ ಗಣಪತಿಯನ್ನು ಆವಾಹನೆ ಮಾಡ್ತೀವಿ. ಯಾಕೆ ಅಂತಂದರೆ ಆ ಗಣಪತಿ ಅಲ್ಲಿ ಮ್ಯಾನಿಫೆಸ್ಟ್ ಆಗಿ ಅಲ್ಲಿ ಪ್ರಕಟ ಆಗಿ ಮುಂದೆ ನಾವು ಹೇಳುವಂತಹ ಎಲ್ಲ ಮಂತ್ರಗಳಿಗೂ ಎಫೆಕ್ಟಿವ್ನೆಸ್ ತರಲಿ ಅಂತ. ಮುಂದೆ ನಾವು ಹೇಳುವಂತಹ ಎಲ್ಲ ಅನೇಕ ಮಂತ್ರ ಹೇಳ್ತೀವಿ. ಒಂದು ಯಜ್ಞ ಇಷ್ಟೊಂದು ಮಂತ್ರ, ಈಗ ನಮ್ಮ ವೇದ ಭಾರತಿ ನಾವು ಇಷ್ಟೊಂದು ಮಂತ್ರ ಹೇಳ್ತೀವಿ. ಆ ಎಲ್ಲ ಮಂತ್ರಗಳು ಕೇವಲ ನನ್ನ ಬಾಯಿ ಮಾತಿನ ಕೆಲವು ಮಾತುಗಳಾಗದೆ ಅವೆಲ್ಲಕ್ಕೂ ನನ್ನ ಶರೀರ, ಪ್ರಾಣ, ಮನಸ್ಸು ಇವೆಲ್ಲವುಗಳ ಬಲ ತುಂಬಿ ಎಫೆಕ್ಟಿವ್ ಆಗಲಿ, ಪರಿಣಾಮಕಾರಿ ಆಗಲಿ ಅನ್ನುವಂಥದ್ದು ಗಣಪತಿ ಮಾಡ್ತಾರೆ. ಹೀಗೆ ಅನೇಕ ದೇವತೆಗಳು ಬರ್ತಾರೆ. ಸೊ ನಾವು ವೇದದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮಗೇನು ಬೇಕು ಅದಕ್ಕೆ ತಕ್ಕ ಹಾಗೆ ಆಯಾ ದೇವತೆಗೆ ಅಡ್ರೆಸ್ ಮಾಡಿದಂತಹ ಮಂತ್ರಗಳನ್ನು ನಾವು ಪಡಿಸ್ಬೇಕು. ಈಗ ನಮಗೆ ಅನೇಕ ಸರಿ ಸ್ಟ್ರಾಂಗ್ ವಿಲ್ ಪವರ್ ಬೇಕು. ಸ್ಟ್ರಾಂಗ್ ವಿಲ್ ಪವರ್ ಬೇಕಾದಾಗ ಅಗ್ನಿ ಬೇಕು. ಅಗ್ನಿ ಮೀಳೆ ಪುರೋಹಿತಂ ಯಜ್ಞಶ್ಚ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ. ಅಗ್ನಿ ಈಳೆ ಪುರೋಹಿತ. ನಾವು ವೇದ ಮಂತ್ರದ ವಿಷಯದಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ನಾವು ಹೇಳಲು ಬಯಸುವುದೇನೆಂದರೆ, ನಾವು ವೇದ ಮಂತ್ರಗಳನ್ನು ಮೆಕ್ಯಾನಿಕಲ್ ಆಗಿ ಚಾರ್ಟ್ ಮಾಡಬಹುದು. ಲಕಿಲಿ ನೀವೆಲ್ಲ ಆಯುರ್ವೇದದ ಫೀಲ್ಡಲ್ಲಿರೋದ್ರಿಂದ ನಿಮಗೆ ಸಂಸ್ಕೃತದ ಬ್ಯಾಕ್ಗ್ರೌಂಡ್ ಇದ್ದೇ ಇರ್ತದೆ. ಆದರೂ ಕೂಡ ವೇದದ ಅರ್ಥ ಯಾವಾಗಲೂ ಸಾಂಕೇತಿಕವಾಗಿದೆ, ಸಿಂಬಾಲಿಕ್ ಅಂತ ಹೇಳಿ. ವೇದ ನೇರವಾಗಿ ಏನು ಕಾಣಿಸುತ್ತೋ ಅದಲ್ಲ. ಅಲ್ಲಿನ ಶಬ್ದ ಡಿಕ್ಷನರಿ ನೀವು ಹುಡುಕೊಂಡು ಹೋದರೆ ಅದಾಗುತ್ತೆ. ಸಾಂಕೇತಿಕ ಅರ್ಥ ವೇದಗಳಿಗೆ ಇರುತ್ತದೆ. ಹಾಗಂದ್ರೆ ಏನು? ಉದಾಹರಣೆಗೆ ಗೋ ಅನ್ನುವಂಥ ಶಬ್ದ ಇದೆ. ಗೋ ಅಥವಾ ಗೌ ಅನ್ನುವ ಶಬ್ದ ಬೇರೆ ಬೇರೆ ವಿಭಕ್ತಿ ಪ್ರತ್ಯಯದಲ್ಲಿ ಗೋ ಉಪಯೋಗಿಸ್ತಾರೆ. ಹತ್ರ ಋಗ್ವೇದದಲ್ಲಿ 10,500 ಮಂತ್ರದಲ್ಲಿ 1,000ಕ್ಕೂ ಹೆಚ್ಚು ಮಂತ್ರಗಳಲ್ಲಿ ಗೋ ಅನ್ನುವಂಥ ಶಬ್ದ ಬರುತ್ತೆ. ಏನು ಕೇಳ್ತಾರೆ ಋಷಿಗಳು? ನನಗೆ 10 ಹಸುಗಳನ್ನು ಕೊಡು, 100 ಹಸುಗಳನ್ನು ಕೊಡು, 1000 ಹಸುಗಳನ್ನು ಕೊಡು, ಅಸಂಖ್ಯ ಹಸುಗಳನ್ನು ಕೊಡು ಅಂತ ಋಷಿಗಳು ಕೇಳ್ತಾರೆ ದೇವರು. ನೀವು ಈ ಮಂತ್ರ ಓದಿದಾಗ ಸಹಜವಾಗಿ ನಿಮಗೊಂದು ಅನುಮಾನ ಬರ್ತದೆ. ಈ ಋಷಿ ಅಟ್ ದ ಮೋಸ್ಟ್ ಅಕಸ್ಮಾತ್ ಒಂದು ಪಾಠಶಾಲೆ ನಡೆಸ್ತಿದ್ರೆ ಅಥವಾ ವೇದ ಗುರುಕುಲ ನಡೆಸ್ತಿದ್ರೆ 10, 20, 100 ಮಕ್ಕಳಿದ್ರೆ 20-25 ಹಸು ಇದ್ರೆ ಸಾಕು. 100 ಕೊಡು, 1000 ಕೊಡು, ಅದೆಲ್ಲ ಯಾಕೆ ಕೇಳೋದು? ಡೈರಿ ಫಾರ್ಮ್ ನಡೆಸುವಂತ. ಋಷಿಗಳೇನು ಡೈರಿ ಫಾರ್ಮ್ ನಡೆಸ್ತಿರ್ಲಿಲ್ಲ. ಸೊ ಆಗ ನಿಮ್ಗೆ ಅನುಮಾನ ಬರ್ತದೆ, ಯಾಕೆ 100,000 ಅಸಂಖ್ಯ ಹಸುಗಳನ್ನು ಕೇಳಿದ್ರು ಅಂತ ಹೇಳಿದ್ರೆ, ಆ 1,000 ಮಂತ್ರದಲ್ಲಿ ಎಲ್ಲಿ ಇದು ಅಕರೆನ್ಸ್ ಇದೆ, ಗೋ ಅನ್ನುವಂತಹ ಶಬ್ದ ಎಲ್ಲಿ ಅಲ್ಲಿ ಉಲ್ಲೇಖ ಆಗಿದೆ, ಅದನ್ನೆಲ್ಲ ತೆಗೆದುಕೊಂಡು ಶ್ರೀ ಅರವಿಂದ ಕೂತ್ಕೊಂಡು ನೋಡಿದಾಗ ಅವರಿಗೆ ಗೊತ್ತಾಗಿದ್ದೇನೆಂದರೆ, ಗೋ ಅನ್ನುವಂತಹ ಶಬ್ದ ಋಷಿಗಳು that they use this term to denote the way of life or the way of knowledge. ಸೊ ಋಷಿಗಳು ತಪಸ್ಸು ಮಾಡುವಂಥವರು, ಅವರಿಗೆ ಆ ಮಂತ್ರಗಳನ್ನು ಗ್ರಹಣ ಮಾಡಬೇಕಾಗಿತ್ತು. ಆ ಮಂತ್ರಗಳನ್ನು ಗ್ರಹಣ ಮಾಡುವಂತಹ
ಅವರು ಅಷ್ಟೊಂದು ಜ್ಞಾನದ ಕಿರಣವನ್ನು ಕೊಡುವಂತ ಕೇಳ್ತಾರೆ. ಇನ್ನೊಂದು ಶಬ್ದ ಬರುತ್ತೆ, ಅಷ್ಟೇ ಫ್ರೀಕ್ವೆಂಟ್ ಆಗಿ ವೇದದಲ್ಲಿ ಬರುವಂಥದ್ದು ಹಾರ್ಸ್, ಅಶ್ವ. ಇಲ್ಲಿಯೂ ಈ ಪ್ರಸಂಗದಲ್ಲಿ, ಈ ಶಬ್ದದ ಪ್ರಸಂಗದಲ್ಲಿಯೂ ಅಷ್ಟೇ ಸಾರಿ ನಮಗೆ ಅದೇ ರೀತಿಯಲ್ಲಿ ಕೇಳ್ತಾರೆ. ನನಗೆ 100 ಅಶ್ವಗಳನ್ನು ಕೊಡು, 1000 ಕೊಡು, ಅಸಂಖ್ಯ ಕೊಡು ಅಂತ ಋಷಿಗಳು ಕೇಳಿದ್ದು ನಮಗೆ ಉಲ್ಲೇಖ ಸಿಗ್ತದೆ. ಸೊ ನೀವು ಅದನ್ನು ಆ್ಯಸ್ ಇಟ್ ಈಸು ಅಶ್ವ ಅಂತ ಹೇಳಿದರೆ 4 ಕಾಲಿನ ಪ್ರಾಣಿ, ಕುದುರೆ, ಹಾರ್ಸ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಯು ವಿಲ್ ಎಂಡ್ ಅಪ್ ಅಟರ್ ಕನ್ಫ್ಯೂಷನ್. ವೇದ ಯಾಕೆ ಹೇಳಬೇಕಾದ್ರೆ ಅಲ್ಲಿ ಹಾರ್ಸ್ ಅಂತ ಎಲ್ಲೆಲ್ಲಿ ಋಷಿಗಳು ಯೂಸ್ ಮಾಡಿದ್ದಾರೆ, ಆ ಹಾರ್ಸ್ ಅಂತ ಅಥವಾ ಅಶ್ವ ಅಂತ ಯೂಸ್ ಮಾಡಿದ್ದಾರೆ. ಅಶ್ವ ಅಂತ ಯೂಸ್ ಮಾಡಿದ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಋಷಿಗಳು ಕೇಳ್ತಿರುವುದು ಪ್ರಾಣಶಕ್ತಿ, ಎನರ್ಜಿ. ಇವತ್ತೆಲ್ಲ ಎನರ್ಜಿಯನ್ನು ಹಾರ್ಸ್ ಪವರ್ ಅಳಿತಾರಲ್ವ, NHP, 15 HP, 25 HP ಎನರ್ಜಿ ಅಳಿತಾರೆ. ಅದಕ್ಕೆ ಎನರ್ಜಿಗೆ ಸಿಂಬಲ್ ಹಾಕಿಬಿಟ್ಟು ಕುದುರೆಯ ಶಬ್ದವನ್ನು ವೇದದ ಋಷಿಗಳು ಬಳಸಿದ್ರು. ಹಾಗಾಗಿ ನಾವು ವೇದವನ್ನು ಅರ್ಥ ಮಾಡ್ಕೊಂಡಿದ್ರೆ ಅದಕ್ಕೆ ಇನ್ನೊಂದಿದೆ, ಏನಿರುತ್ತೆ ಸೆಮ್ಯಾಂಟಿಕ್ಸ್ ಅಂತ. ಸಿಂಟ್ಯಾಕ್ಸ್ ಒಂದು ಬೇರೆ, ಸೆಮ್ಯಾಂಟಿಕ್ಸ್ ಬೇರೆ. ಸಿಂಟ್ಯಾಕ್ಸ್ನಲ್ಲಿ ನಿಮಗೆ ಒಂದು ಲೀಗಲ್ ಸೆಂಟೆನ್ಸ್ ನೀವು ಹೇಳ್ಬೋದು. ಒಂದು ಲೀಗಲ್ ಸೆಂಟೆನ್ಸ್ ಏನಂತಂದರೆ ಐ ಆಮ್ ಕಮಿಂಗ್ ಟು ಯುವರ್ ಫೋನ್, ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಸರಿಯಾಗಿ ಜೋಡಿಸಿರ್ತೀವಿ. ಆದರೆ ಈ ಸೆಮ್ಯಾಂಟಿಕ್ಸ್ ಅಂತ ಹೇಳಿದರೆ ಅಲ್ಲಿ ಹೇಳೋದು ಒಂದಿರುತ್ತೆ ಶಬ್ದ, ಆದರೆ ಇಟ್ ಇಸ್ ಗಿವಿಂಗ್ ಎ ಡಿಫರೆಂಟ್ ಮೀನಿಂಗ್. ಹಾಗಾಗಿ ವಿ ಶುಡ್ ಆಲ್ ಬಿಕಮ್ ಫ್ಯಾಮಿಲಿಯರ್ ವಿತ್ ದಿ ಸೆಮ್ಯಾಂಟಿಕ್ಸ್ ಇಫ್ ಎಟ್ ಆಲ್ ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ವೇದ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಯಾಕೆ ಹೇಳ್ದೆ ಅಂತ ಹೇಳಿದ್ರೆ, ನಾನು ಸುಮ್ಮನೆ ವೇದದಲ್ಲಿರುವಂತಹ ಆರೋಗ್ಯದ ಬಗ್ಗೆ ಎಲ್ಲ ವಿಷಯಗಳನ್ನು ಹೇಳಬೇಕಿದ್ರೆ ಸೊ ದಟ್ ವುಡ್ ನಾಟ್ ಹ್ಯಾವ್ ಬೀನ್ ಸರ್ವ್ ದಿ ಪರ್ಪಸ್. ಐ ಸಿನ್ಸಿಯರ್ಲಿ ಥಿಂಕ್ ಸೊ. ಹಾಗಾಗಿ ನಿಮಗೆ ಸ್ವಲ್ಪ ವೇದದ ಎಕ್ಸ್ಪಾಜರ್ ಇರಲಿ, ಅದರ ಬ್ಯಾಕ್ಗ್ರೌಂಡ್ನಲ್ಲಿ ವೇದದಲ್ಲಿ ಆರೋಗ್ಯವನ್ನು ಹೇಗೆ ಕೊಡಬೇಕು ಅಂತಲೂ ಆ ದೃಷ್ಟಿಕೋನ ಬಂದರೆ ದಟ್ ವಿಲ್ ಬಿ ಮಚ್ ಬೆಟರ್ ಆ್ಯಂಡ್ ಸೊಸೈಟಿ ವಿಲ್ ಗೆಟ್ ಮಚ್ ಬೆನಿಫಿಟ್ ಫ್ರಮ್ ಡಾಕ್ಟರ್ಸ್ ಲೈಕ್. ನಾನು ಆಗಲೇ ಒಂದು ಕೊಟೇಶನ್ ಯಾಕೆ ಹೇಳಿದೆ, ನನಗೆ 20-30 ವರ್ಷದ ಹಿಂದೆ ಈ ವಿಷಯಗಳು ಗೊತ್ತಾಗಿದ್ದರೆ ಮೈ ಅಪ್ರೋಚ್ ಟುವರ್ಡ್ಸ್ ದಿ ಪ್ರೊಫೆಷನ್ ವುಡ್ ಹ್ಯಾವ್ ಬೀನ್ ಡಿಫರೆಂಟ್ ಅಂತ ಡಾಕ್ಟರ್ಸ್ ಹೇಳಿದ್ರಲ್ಲ, ಆ ಕಾರಣಕ್ಕೆ ಇಷ್ಟು ಈ ಎಕ್ಸ್ಪೋಜರ್ ನಾನು ಕೊಟ್ಟೆ. ಸೊ ಮುಖ್ಯವಾಗಿ ವೇದದಲ್ಲಿ ನಮಗೆಲ್ಲ ಗೊತ್ತಿದೆ, ವೇದದಲ್ಲಿ 3 ಭಾಗ ಇದೆ. ಒಂದು ಮಂತ್ರ, ದಟ್ ಇಸ್ ಬೇಸಿಕ್ ಯೂನಿಟ್. ಎರಡನೇದು ಋಷಿ, ಎಲ್ಲ ಮಂತ್ರಗಳು ಯಾವುದೋ ಒಬ್ಬ ಋಷಿಗೆ ಕೇಳಿಸಿರುತ್ತೆ, ಅದು ದರ್ಶನ ಆಗಿರುತ್ತೆ. ಮೂರನೇದು ದೇವತೆ, ಪಾರ್ಟ್ಸ್, ಅದು ಕಾಸ್ಮಿಕ್ ಪಾರ್ಟ್ಸ್. ಸೊ ಋಷಿ, ಮಂತ್ರ, ದೇವತೆ. ಇನ್ನೊಂದೇನಿದೆ ಛಂದಸ್ಸು. ಸೊ ಎಲ್ಲ ಮಂತ್ರಗಳು ಕೂಡ, ಎಲ್ಲ ಋಕ್ಮಂತ್ರಗಳು ಕೂಡ ಛಂದಸ್ಸಿನಲ್ಲಿ ಇರ್ತದೆ. ಯಾವುದೆಲ್ಲ ಛಂದಸ್ಸಿದೆ ಅದನ್ನು ಋಕ್ಮಂತ್ರಗಳು ಅಂತ ಹೇಳ್ತಾರೆ. ಈ ಮಂತ್ರಗಳಲ್ಲಿ 3 ವಿಧವಾದಂತಹ ಮಂತ್ರಗಳಿದೆ. ಒಂದು ಋಕ್ ಮಂತ್ರ, ಮತ್ತೊಂದು ಯಜುಸ್ ಮಂತ್ರ, ಮತ್ತೊಂದು ಸಾಮನ್ ಅಂತ ಹೇಳ್ತಾರೆ. ಈ ಸಾಮನ್ನಲ್ಲಿ 2 ಥರ ಇದೆ. ಒಂದು ಸಾಮಗಾನ, ಸಾಮ ಯೋನಿ. So source mantras are called as Sama Yoni, and the mantras, the same mantras which are sung with the musical note are called as Samagana. ನಮ್ಮಲ್ಲಿ ಕೆಲವರು ಕೇಳಿರ್ಬೋದು ಈ ಸಾಮಗಾನವನ್ನು ನಾವು ಕೇಳಿರ್ಬೋದು. ಈಗ ನಮ್ಮ ಟೀಮ್ನವರು ಹೇಳಿದ್ರಲ್ಲ ಗಾಯತ್ರಿ ಮಂತ್ರ. ಸೊ ಹಾರ್ಡ್ಲಿ ಎಷ್ಟು ಒಂದು 15-16 ಸೆಕೆಂಡ್ ಗಾಯತ್ರಿ ಮಂತ್ರ ಹೇಳಿ 15-16 ಸೆಕೆಂಡಲ್ಲಿ ಹೇಳಿದ್ರು. ಇದೇ ಗಾಯತ್ರಿ ಮಂತ್ರವನ್ನು ತತ್ಸವಿದು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಹೇಳೋದಕ್ಕೆ ಹತ್ರ 23 ನಿಮಿಷ ರಾಗ. ನಾವು ಸಂಗೀತ ಕೇಳಿದ್ದೀವಿ, ಒಂದು 8-10 ಸಾಲಿನ ಹಾಡಾಯಿದ್ರೆ ಒಬ್ಬರು ಸಂಗೀತಕಾರ 2 ಅವರ್ಸ್ ಹಾಡ್ತಿರ್ತಾರೆ ಅಲ್ಲ. ಅಂದರೆ ಅದರೊಳಗಿನ ಭಾವವನ್ನು ಅವರು ಎಲಿವೇಟ್ ಮಾಡ್ತಾ ಇರ್ತಾರೆ. ಅದರೊಳಗಿನ ರಸ ಅಂತ ಇರ್ತದೆ, ಆನಂದದ ರಸ ಅಂತ ಇರ್ತದೆ. ಎಲ್ಲ ಹಾಡಿನಲ್ಲಿ, ಎಲ್ಲ ಗಾಯನದಲ್ಲಿ ಆನಂದ ರಸ ತುಂಬಿಕೊಂಡಿದೆ. ಸಾಧ್ಯವಾದಷ್ಟು ಮಟ್ಟಿಗೆ ಶ್ರೋತೃಗಳಿಗೆ ಆ ಗಾಯನದ ರಸವನ್ನು ವಿತರಣೆ ಮಾಡೋದಕ್ಕೆ ಗಾಯಕರು, ಸಂಗೀತಗಾರರು ಮಾಡ್ತಿರ್ತಾರೆ. ಹಾಗೆ ಸಾಮವೇದ, ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದರು, ಎಲ್ಲ ವೇದಗಳಲ್ಲಿ ನನಗೆ ಸಾಮವೇದ ಬಹಳ ಇಷ್ಟ. ಅಂದರೆ ಸಾಮವೇದದಿಂದ ಆನಂದ ಸಿಗ್ತದೆ, ಇನ್ಸ್ಟಂಟ್ ಆನಂದ ಸಿಗುವಂಥದ್ದು. ಬೇರೆ ಎಲ್ಲ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು. ಅದನ್ನು ಕೇಳಿದ ತಕ್ಷಣ ಆನಂದ ಸಿಗುವಂಥದ್ದು ಸಾಮ.
ಸೊ ಈ ಮಂತ್ರಗಳು ಇವತ್ತಿನ ದಿವಸ ಆರ್ಡಿನರಿ ನಾವೇನು ಕವನಗಳನ್ನು ರಚನೆ ಮಾಡ್ತೀವಿ, ಪೋಯಟ್ರಿ ರಚನೆ ಮಾಡ್ತೀವಿ, ಆ ಥರದ್ದಲ್ಲ. ಎಲ್ಲ ವೇದ ಮಂತ್ರಗಳು ಆಯಾ ಋಷಿಗಳು ತಮ್ಮ ತಪಸ್ಸಿನ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಇದ್ದಾಗ ಕೇಳಿದಂತಹ, ಶ್ರವಣ ಮಾಡಿದಂತಹ ಅಥವಾ ದರ್ಶನ ಮಾಡಿದಂತಹ ಶಬ್ದಗಳು. ಅದಕ್ಕೆ ಋಷಿಗಳಿಗೆ ಇನ್ನೊಂದೇನು ಹೆಸರು? ದ್ರಷ್ಟಾರ. ಅವರು ವಿಷನರೀಸ್, ದ್ರಷ್ಟಾರ. They have seen that power. Mantra are nothing but the powerhouses. Mantra are nothing but the power cubes. ಅಲ್ಲಿ ಶಕ್ತಿ ಇದೆ, ಆದರೆ ಅಲ್ಲಿ ಶಕ್ತಿಯನ್ನು ಪಡೆದುಕೊಳ್ಬೇಕಾದ್ರೆ ನಾವು ಅದರ ಜೊತೆಗೆ ಒಂದು ಸಂಬಂಧ ಬೆಳೆಸಬೇಕು. ಅದರ ಜೊತೆಗೆ ನಾವು ಒಂದು ಸಂಬಂಧ ಬೆಳೆಸಬೇಕು. ಆ ಸಂಬಂಧ ಬೆಳೆಸಿದಾಗ ಅದರಲ್ಲಿ ಏನು ಪೊಟೆನ್ಸಿ ಇದೆ, ಆ ಪೊಟೆನ್ಸಿ ಇನ್ನಷ್ಟು ವರ್ಧನೆ ಆಗುತ್ತೆ. ನೀವು ಆಯುರ್ವೇದದಲ್ಲಿ ಔಷಧಿ ಮಾಡ್ತೀರಿ, ಯಾವುದೋ ಒಂದು ಬೇರನ್ನು ತಂದುಬಿಟ್ಟು ಆ ಬೇರನ್ನು ಡೈರೆಕ್ಟ್ ಆಗಿ ಕೊಡೋದಕ್ಕೂ ಆ ಬೇರಿನಲ್ಲಿರುವ ಎಸೆನ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಐ ಬಿಲ್ ಸೊ ಅದರ ಎಸೆನ್ಸ್ ತೆಗೆದುಕೊಳ್ಳೋದು ಮತ್ತು ಕಾಂಬಿನೇಷನ್ ಆಫ್ ಸರ್ಟನ್ ಎಸೆನ್ಸಸ್ ಮೇಕ್ಸ್ ಎ ಡಿಫರೆನ್ಸ್. ಹಾಗೆ ಮಂತ್ರದ ವಿಷಯದಲ್ಲಿಯೂ ಕೂಡ ನಾವು ಅದರ ಎಸೆನ್ಸ್ ಅನ್ನು ಪಡೆದುಕೊಳ್ಳೋದಕ್ಕೆ ಯಾವಾಗಲೂ ಅಪ್ರೋಚ್ ಮಾಡ್ತೀವಿ. ನಮ್ಮ ಅಪ್ರೋಚ್ ಯಾವಾಗಲೂ ಸರೆಂಡರ್ ಇರಬೇಕು. ವಿ ಶುಡ್ ಸರೆಂಡರ್ ಟು ದಿ ಕಾಸ್, ದೆನ್ ದೇ ವಿಲ್ ಡಿಸ್ಟ್ರಾಯ್. ನಮ್ಮ ನಿತ್ಯ ಜೀವನದಲ್ಲಿ ಇದೇ ನಡೆಯುತ್ತಲ್ವಾ? ಯಾರು ನಮ್ಮನ್ನು ಪ್ರೀತಿಸ್ತಿರ್ತಾರೆ, ಯಾರು ನಮ್ಮನ್ನು ವಿಶ್ವಾಸದಿಂದ ನೋಡ್ತಿರ್ತಾರೆ, ಅಂಥವ್ರಿಂದ ಮಾತ್ರ ನಮಗೇನಾದ್ರು ಸಿಗೋದು ಸಾಧ್ಯ ಇಲ್ಲ. ನಾ ಯಾವುದೋ ಬಾಯಿಗೆ ಕರೆದುಬಿಟ್ಟು ಅವನಿಗೆ 10 ನಿಮಿಷ ಬೈದ್ಬಿಟ್ಟು ನಂಗೆ 10 ರೂಪಾಯಿ ಕೊಡೋದ್ರೆ ಕೊಡ್ತಲ್ಲ, ಯಾರನ್ನೋ ಒಬ್ಬರು ಕಳೆದು ಬಿಟ್ಟು ನೀನಿಂದ ಚಂದ ಹಾಗೆ ಅಂತ ಹೇಳಿದ್ರೆ 10 ಕೇಳಿದ್ರೆ 100 ರೂಪಾಯಿ ಕೊಡ್ತೀವಿ. ದಿಸ್ ಸೇಮ್ ಥಿಂಗ್ ಅಪ್ಲೈಸ್. ಇಲ್ಲಿ ನಾನೇನೋ ಕೇಳ್ತಿದ್ದೀನಿ ಅಂತಲ್ಲ, ಇಲ್ಲಿ ಏನಿದೆ ಅಂತಂದ್ರೆ ನಾನು ಇನ್ನೊಬ್ಬನನ್ನು ಪ್ರಸನ್ನ ಚಿತ್ರನಾಗಿಸ್ತಿದ್ದೀನಿ, ಇನ್ನೊಬ್ಬನಿಗೆ ಸಂತೋಷ ಕೊಡ್ತಿದ್ದೀನಿ. ಸೊ ಅವನಿಗೆ ಉಕ್ಕಿ ಬಂದಂತಹ ಸಂತೋಷ ಅವನಿಗೆ ಬೇರೆ ರೀತಿಯಿಂದ ನನ್ನ ಜೊತೆ ಹಂಚಿಕೊಳ್ತಾ ಇದ್ದಾರೆ. ದಿಸ್ ಇಸ್ ದಿ ಐಡಿಯಾ ಬಿಹೈಂಡ್ ದ್ಯಾಟ್. ಹಾಗಾಗಿ ದೇವತೆಗಳನ್ನು ನಾವು ಆವಾಹನೆ ಮಾಡ್ತೇವೆ. ನಾನು ಕೇಳಿದ್ದೀನಿ, ನಮ್ಮ ಊರಿನಲ್ಲಿ ಬಹುಶಃ ಶಾಸ್ತ್ರದಲ್ಲಿ ಇದೆ ಅಂದ್ಕೊಂಡಿದ್ದೀನಿ, ಚರಕ ಸಂಹಿತೆಯಲ್ಲಿ. ಒಬ್ಬ ಮನುಷ್ಯ ಇಲ್ಲ, ಅನ್ಪಡ, ಶಾಲೆಗೆ ಹೋಗಿಲ್ಲ, ಏನಿಲ್ಲ. ಈ ಹಲ್ಲಿಗೆ ಹುಳು ಹತ್ತುತ್ತಲ್ಲ, ಆ ಹುಳು ಹತ್ತೋದಕ್ಕೆ ಅವನಿಗೆ ಒಂದು 10-15 ಊರುಗಳಲ್ಲಿ ಎಕ್ಸ್ಪರ್ಟ್. ಅವನ ಹತ್ರ ಬಂದ್ಬಿಟ್ರೆ ಅದು ಯಾವುದೋ ಒಂದು ಎಲೆಗಳನ್ನು ತೆಗೆದುಕೊಂಡು ಬರ್ತಿದ್ದ. ಆ ಎಲೆಗಳನ್ನು ಕೈಯಲ್ಲಿ ಹಿಡಿದ್ಬಿಟ್ಟು ಬಾಯಿ ಅಂತ ಹೇಳೋಂಥೇಳಿ ಇದು ಹೀಗೆ ಮಾಡಿಬಿಟ್ಟು 4 ಹನಿ ರಸ ಬಾಯಿಯಲ್ಲಿ ಬಿಡ್ತಿದ್ದ. ಇವತ್ತೆಲ್ಲ ತುಂಬ ಮಾಡ್ತಾರೆ, ಅದನ್ನ ಒಳಗಳೆಲ್ಲ ತೂತು ಮಾಡಿ ಅದೆಲ್ಲ ಹಾಕಿ ಆಮೇಲೆ ಒಂದು ಕ್ಯಾಪ್ ಹಾಕಿ ಅದೇನೋ ಅದಕ್ಕೆ. I have seen him more than 20 years, and I have seen the patients who he has treated for over a period of 20 years. ನಾನು ಹೇಳಿಕೊಟ್ಟಿದ್ದೇನೆಂದರೆ, ಆ ಮನುಷ್ಯ ಅದು ಯಾವುದೋ ಸೀಕ್ರೆಟ್, ಅದು ಫ್ಯಾಮಿಲಿ ಸೀಕ್ರೆಟ್, ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ. ಅದು ಆ ಎಲೆ ತರ್ತೀನಿ ಸಂಗ್ರಹ ಮಾಡಿ ಇರ್ತಿರ್ಲಿಲ್ಲ. ಪೇಷಂಟ್ ಒಂದು ಮನೆಯಲ್ಲಿ ಕುತ್ಕೋಬೇಕು, ಇವ್ರು ಕಾಡಿಗೆ ಹೋಗಿ ಎಲೆ ತರಬೇಕು. ಆ ಎಲೆ ತರಲಿಕ್ಕೆ ಹೋಗುವಾಗ ಆ ಗಿಡದ ಮುಂದೆ ನಿಂತು ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಅವನು ಹೇಳ್ಕೊಂಡಿದ್ದೆ, ನಾನು ಒಂದು ಬಹಳ ಮಹತ್ವವಾದಂಥ ಕಾರ್ಯಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನು ನಿನ್ನ ಪ್ರಭಾವದಿಂದ ಆ ರೋಗಿಯನ್ನು ಸಂತೋಷಪಡಿಸು, ಅವನಲ್ಲಿ ಆದಂತಹ ತೊಂದರೆಯನ್ನು ಸರಿಪಡಿಸುವಂಥ ಪ್ರಾರ್ಥನೆ ಮಾಡಿ ತಗೊಂಡು ಬಂದು ಅದನ್ನು ಬಳಸಿದಾಗ ಅದೆಲ್ಲ ಸಮಸ್ಯೆ, ಹಲ್ಲಿನ ಸಮಸ್ಯೆ ನಿವಾರಣೆ. ನಾನು ಹೇಳಿದ್ರೆ, ದೀಸ್ ಆರ್ ದಿ ಆಸ್ಪೆಕ್ಟ್ಸ್ ಆಫ್ ಇನ್ಕ್ರೀಸಿಂಗ್ ಆರ್ ಎನ್ಹಾನ್ಸಿಂಗ್ ದಿ ಪೊಟೆನ್ಸಿ ಇನ್ ಎ ಪರ್ಟಿಕ್ಯುಲರ್ ಥಿಂಗ್. ಮನುಷ್ಯರೆಲ್ಲರಲ್ಲಿಯೂ ಶಕ್ತಿ ಇದೆ, ಎಲ್ಲರಲ್ಲಿಯೂ ಸಮಾನವಾದಂತಹ ಶಕ್ತಿ ಇದೆ. ದಿಸ್ ಈಸ್ ದಿ ಸ್ಟ್ರಾಂಗೆಸ್ಟ್ ಬಿಲೀಫ್ ಆಫ್ ದಿ ವೇದಾಸ್. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ potentially divine, but it is expressed, it is manifested in certain people, and it is not manifested or expressed in some people because they have not tried on that. ವೇದ ಮಂತ್ರಗಳು ಕೆಲಸ ಮಾಡಿಲ್ಲ ಅಂದರೆ ಅದು ವೇದ ಮಂತ್ರಗಳ ಫಾಲ್ಟ್ ಅಲ್ಲ, ನಾನು ಅದನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ, ನಾನು ಅದನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ.
ಚಿಕ್ಕವರಾಗಿ ಜೋಕ್ ಹೇಳ್ತಾ ಇದ್ರು ನಮಗೆ. ಯಾರೋ ಒಬ್ಬ ವೈದ್ಯರು ಔಷಧಿ ಕೊಟ್ಬಿಟ್ಟು ಚೆನ್ನಾಗಿ ಅಲುಗಾಡಿಸಿಬಿಟ್ಟು ಕೊಡು ಅಂತ ಹೇಳಿದ್ರು. ಅವ್ರ ಮನೆಗೆ ಬಂದುಬಿಟ್ಟು ಆ ಪೇಷಂಟ್ ಚೆನ್ನಾಗಿ ಅಲುಗಾಡಿಸ್ಬಿಟ್ಟು ಆಮೇಲೆ ಔಷಧಿ ಕೊಟ್ಟು, ಯಾಕಂದ್ರೆ ಡಾಕ್ಟ್ರು ಸ್ಪಷ್ಟವಾಗಿ ಹೇಳಿಲ್ಲ, ಇವನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ಚೆನ್ನಾಗಿ ಶೇಕ್ ಮಾಡಿ ಕೊಡಿದ್ರೆ ರೋಗಿಯಿಂದ ಶೇಕ್ ಮಾಡಿಬಿಟ್ಟು this is the certain things will happen and create mistake. ತಪ್ಪಲ್ಲ. ಡಾಕ್ಟ್ರು ಹೇಳಿದ್ರು ಚೆನ್ನಾಗಿ ಅಲ್ಲಾಡಿಸಿ ಕೂರಿಸು ಅಂತ. ಇವನು ಇನ್ನೊಂದು ಪ್ರಶ್ನೆ ಕೇಳಿಲ್ಲ. ಹಾಗಾಗಿ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಹಾಗೆ ವೇದಕ್ಕೆ ನಾವು ವೇದ ಫಾರ್ ದ್ಯಾಟ್ ಮ್ಯಾಟರ್ ಏನಿದೆ ಯಾವುದೇ ಶಾಸ್ತ್ರದಲ್ಲಿ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಮಾಡ್ಕೋತೀವಿ ಅಂದರೆ when we do not approach it properly. When we do not approach it properly and giving our best. When we fail to give our best. ಅದೇ ರೀತಿ ಯಾವ ಹಲ್ಲಿನ ರಿಪೇರ್ ಮಾಡ್ಕೊಂಡು ಹೇಳಿದ ಕೆಲವು ಸರಿ ನಾವು ಲಾಭೆಯಿಂದ ಹೋಗ್ಬಿಟ್ಟು ಅರ್ಜೆಂಟಲ್ಲಿ ಏನೋ ಕಿತ್ಕೊಂಡು ಬಂದು ಅದರ ರಸ ಬಿಟ್ಟರೆ ಅದನ್ನು ಕೆಲಸ ಮಾಡಿ ಆ ಔಷಧಿ ಹಾಗೆ ಯಾವುದಾದ್ರೂ ಗಿಡದಲ್ಲಿ ಔಷಧಿ ಇಲ್ಲದೆ ಇರೋದ್ರಿಂದ ಔಷಧಿ ಎಲ್ಲ ಗಿಡದಲ್ಲೂ ಇರುತ್ತೆ. ಇವನು ಅದಕ್ಕೆ ಒಂದು ತನ್ನ ಶ್ರದ್ಧೆಯನ್ನು, ತನ್ನ ವಿಶ್ವಾಸವನ್ನು ಮತ್ತು ಪ್ರಕೃತಿಯ ಕುರಿತಂತೆ ಇರುವಂತಹ ಗೌರವವನ್ನು ವ್ಯಕ್ತಪಡಿಸೋದ್ರಿಂದ ಅದು ತನ್ನಲ್ಲಿಯ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಎದಕ್ಕೆ ಉಪಯೋಗಬೇಕು ಅದಕ್ಕೆ ಉಪಯೋಗ ಕೊಟ್ಟಿದೆ. ಸೊ ವೇದ ಮನುಷ್ಯನ ಸಮಗ್ರ ಆರೋಗ್ಯ, ನಮ್ಮ ಶರೀರ, ಪ್ರಾಣ, ಮನಸ್ಸು ಇದೆಲ್ಲದರಲ್ಲಿಯೂ ವಿಶೇಷವಾದಂತಹ ಗಮನ ಕೊಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಮಂತ್ರಿಗಳು ಹೇಳದೇನೋ ನೀನು ದೇವತೆಗಳನ್ನು ಆವಾಹಿಸಿ ಶತಮಾನಂ ಭವ ಶತಾಯುಷಿ ಅಂತ ಹೇಳ್ತಿದ್ದೆ. ಶತಮಾನಂ ಭವ ಶತಾಯುಷಿ. ನಿನ್ನ ಕಣ್ಣುಗಳು 100 ವರ್ಷ ಚೆನ್ನಾಗಿ ಕಾಣುತ್ತಾ ಇರಲಿ, ನಿನ್ನ ನಾಲಿಗೆಯ ರುಚಿ 100 ವರ್ಷ ಕೆಳದೆ ಇರಲಿ, ನಿನ್ನ ಕಿವಿಗಳ ಶ್ರವಣ ಶಕ್ತಿ 100 ವರ್ಷಗಳವರೆಗೂ ಇರಲಿ. ಅಂದರೆ ಯು ಎಂಜಾಯ್ ದಿ ಲೈಫ್, ಸೆಲೆಬ್ರೇಟ್ ದಿ ಲೈಫ್. ಅದರ ಅರ್ಥ ಏನು? ಶತಮಾನ ಭವ ಅಂತ ಹೇಳಿದ್ರೆ ಇದು ಚೆನ್ನಾಗಿ ಬಾಳು. ನಾನು ಏನೇನೋ ಮಾಡಿ, ಆಹಾರ ಕ್ರಮದಲ್ಲಿ ವ್ಯತ್ಯಾಸ ಮಾಡಿ, ವಿಹಾರ ಕ್ರಮದಲ್ಲಿ ವ್ಯತ್ಯಾಸ ಮಾಡಿ, ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಮಾಡಿದರೆ ಅದಕ್ಕೆ ನಾವು ವಿ ಕೆನಾಟ್ ಬ್ಲೇಮ್ ದಿ ಡಿವೈನ್ ಫೋರ್ಸಸ್. ಅದಕ್ಕೆ ವೇದದಲ್ಲಿ ಹಾಗೆ ನಿಮ್ಮ ಚರಕ ಸಂಹಿತೆಯಲ್ಲಿ ಆಮೇಲೆ ಆಯುರ್ವೇದಿಕ ಗ್ರಂಥಗಳಲ್ಲೆಲ್ಲ ಅನೇಕ ಸಂಗತಿಗಳನ್ನು ಹೇಳೋದಕ್ಕೆ ಆಯುರ್ವೇದ is an integral approach to the medicine. That is an approach to the life, not only an approach to the medicine or the health and the healing. ಬಹುಶಃ ನಾನು ಪ್ರಾರಂಭದಲ್ಲಿ ಹೇಳಿದಾಗ ಈ ವಿಷಯ ನಮಗಿಂತ ಹೆಚ್ಚು ನಿಮಗೆ ಗೊತ್ತಿದೆ. ಮತ್ತು ಯಾವಾಗ ನಾವು ಈ ವೇದದ ಅಪ್ರೋಚ್ ಇಂಟೆಗ್ರಲ್ ಅಪ್ರೋಚ್ ಟು ದಿ ಹ್ಯೂಮನ್ ಬಾಡಿ, ಈಗ ಅಲೋಪತಿಗೆ ಹೋಗ್ಬಿಟ್ರೆ ಅವರು ದೇ ಟ್ರೀಟ್ ದಿ ಬಾಡಿ ಆಸ್ ಎ ಮಷಿನ್. ಈಗ ಮಷಿನ್ನಲ್ಲಿ ಯಾವುದೋ ಒಂದು ಪಾರ್ಟ್, ಒಂದು ಕನ್ವೇಯರ್ ಬೆಲ್ಟ್ ಕೆಟ್ಟೋಯ್ತಂದ್ರೆ ರಿಪ್ಲೇಸ್ ದಿ ಕನ್ವೇಯರ್ ಬೆಲ್ಟ್. ಅದಕ್ಕೇನೋ ಗ್ರೀಸ್ ಇಲ್ಲ, ಗ್ರೀಸ್ ಹಾಕು, ಆಯಿಲ್ ಇಲ್ಲ, ಆಯಿಲ್ ಹಾಕಿ ಮಷಿನ್. ದೇ ಟ್ರೀಟ್ ದಿ ಹ್ಯೂಮನ್ ಬಾಡಿ ಆಸ್ ಎ ಮಷಿನ್ ವಿಚ್ ಈಸ್ ನಾಟ್ ಆಕ್ಸೆಪ್ಟಬಲ್ ಟು ದಿ ವೇದಾಸ್. ಮನುಷ್ಯನನ್ನು ಒಂದು ಸಮಗ್ರವಾಗಿ ನೋಡಬೇಕು. ನಮ್ಮಲ್ಲಿ ಒಬ್ಬರು ಡಾಕ್ಟರ್ ಇದ್ದರು, ನಾನು ಚಿಕ್ಕವರಿದ್ದಾಗ. ಯಾರೇ ಪೇಷಂಟ್ ಬಂದರೆ ಅವ್ರು ಮೊದಲೇ 5 ನಿಮಿಷ ಮಾತಾಡ್ತಾನೆ ಇರಲಿಲ್ಲ, ಬರೀ ಅಬ್ಸರ್ವ್ ಮಾಡ್ತಾ ಇದ್ರು. ಅವ್ರು ಹೇಳೋ ಅಬ್ಸರ್ವ್ ಮಾಡಿದಾಗ ನನಗೆ 60% ವಿಷಯ ಗೊತ್ತಾಗ್ತದೆ. ಆ ಯಾವ 60% ವಿಷಯ ಅಂತ ಹೇಳಿದ್ರೆ ಇವನ ಮನಸ್ಸಿನಲ್ಲಿ ಏನಾದರೂ ಗೊಂದಲ ಇದೆಯಾ. ಬಂದಂಥ ಪೇಷಂಟ್ಗಳು ನೋಡು, ಏನೋ ನಾಲ್ಕೇ ಇರುತ್ತೆ, ಈ ಕಡೆ ತಿಂತಿರ್ತಾರೆ, ಇದೇನೋ ಈ ಕಡೆಗೆ ತಿಂತಿರ್ತಾನೆ, ಕೂತ್ಕೊಳ್ತೀರ ನಿಂತಿರ್ತಾನೆ, ನಿಂತ್ಕೊಳ್ತೀರ ಹಾಗೆ ನಿಲ್ತಾನೆ. See, this behavioral aspect shows that is the 60% diagnosis. ಅವ್ರು ಹೇಳ್ತಿದ್ದು ಡಾಕ್ಟರ್. ಆಮೇಲೆ 40% ನಾನು ನಾಡಿ ಕೇಳಿಯೋ ಅಥವಾ ಪ್ರಶ್ನೆ ಕೇಳಿಯೋ ತಿಳ್ಕೊತಾಯಿದ್ದೀನಿ. ಅವ್ರು ಇನ್ನೊಂದು ಮಾಡ್ತಾಯಿದ್ರು, ಹೊಟ್ಟೆ ನೋವು ಅಂತ ಯಾರಾದರೂ ನಾವು ಹೋದರೆ ಅವ್ರಿಗೆ ಕೈ ಮಾಡೋ ಅಂತ ಹೇಳೋದು, ಇಲ್ಲಿ ಮುಟ್ಟಿ ತೋರಿಸು ಎಲ್ಲಿ ಹೊಟ್ಟೆ ನೋವು ಆಗ್ತಿದೆ. ಯಾಕಂದರೆ ಹೊಟ್ಟೆ ನೋವಿಗೆ ಒಂದೇ ಕಾರಣ ಇಲ್ಲ ನೋಡಿ. ಅಜೀರ್ಣ ಆದರೆ ಹೊಟ್ಟೆ ನೋವು ಬರ್ಬೋದು, ಆ್ಯಸಿಡಿಟಿ ಆದರೆ ಹೊಟ್ಟೆ ನೋವು ಬರ್ಬೋದು, ಅಪೆಂಡಿಸೈಟಿಸ್ ಆದರೆ ಹೊಟ್ಟೆ ನೋವು. ಹೊಟ್ಟೆ ನೋವಿಗೆ ಅನೇಕ ಕಾರಣಗಳಿದೆ. ಸೊ ಈಚ್ ಹೊಟ್ಟೆ ನೋವು ಇಸ್ ಡಿಫರೆಂಟ್. ಹಾಗೆ ಎಲ್ಲ ಮನುಷ್ಯರು ಕೂಡ ವ್ಯತ್ಯಾಸ. ಮಂತ್ರಗಳು, ನಾನು ಯಾವುದೋ ಒಂದು ಮಂತ್ರ ಇದು ತಲೆ ಶೂಲೆ ಕಡಿಮೆ ಆಗೋದಕ್ಕೆ ಈ ಮಂತ್ರ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಆ ಮಂತ್ರ ಎಲ್ಲ ತಲೆ ಶೂಲಿಗೆ ಕೆಲಸ ಮಾಡಲಿಕ್ಕಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ತನಗೆ ಅಥವಾ ಅವರಿಗೆ ಬರುವಂತಹ ರೋಗಕ್ಕೆ
ಯಾವ ಮಂತ್ರ ಅಪ್ಲೈ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅದನ್ನು ಬಳಸ್ತಾ ಹೋಗ್ತೇವೆ. ಸೊ ಟು ಕೋಟ್ ಸಮ್ ಸ್ಪೆಸಿಫಿಕ್ ರೆಫರೆನ್ಸಸ್ ಆಫ್ ದಿ ಆಯುರ್ವೇದ ಆಫ್ ದಿ ಹೆಲ್ತ್ ಆ್ಯಂಡ್ ಹೀಲಿಂಗ್, ಟೇಕ್ 1 or 2 minutes to quote some of the mantra where the science of Ayurveda is mentioned in the Veda. ಅಥರ್ವ ವೇದ ಬಹುಶಃ ಹೆಚ್ಚಿನ ಮಟ್ಟಿಗೆ ಈ ಹೆಲ್ತ್ ಆ್ಯಂಡ್ ಹೀಲಿಂಗ್ ಬಗ್ಗೆ ಡೀಲ್ ಮಾಡುತ್ತೆ. ಸೊ ಅನೇಕ ಸಾರಿ ಆಯುರ್ವೇದ ಅಥರ್ವ ವೇದದ ಉಪವೇದ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಆಯುರ್ವೇದದಲ್ಲಿ ವೇದ ಅಂತ ಬರೋದ್ರಿಂದ ದಟ್ ಈಸ್ ಇಂಟೆಗ್ರಲ್ ಅಂತ ವೇದ ಕನ್ಸಿಡರ್ ಮಾಡಿ. ಸೊ ಈ ನಿರೋಗತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವೇದ ಅಥರ್ವ ವೇದ 5 ಅಂಶಗಳನ್ನು ಹೇಳುತ್ತೆ. ಏನು? ಪರ್ಜನ್ಯ ಅಂದರೆ ಮಳೆ ನೀರು, ಮಿತ್ರ ಅಂದರೆ ಪ್ರಾಣಶಕ್ತಿ, ವರುಣ ಅಂದರೆ ನೀರು, ಚಂದ್ರ ಮತ್ತು ಸೂರ್ಯ ಅಂದರೆ ಮನಸ್ಸು ಹಾಗೂ ಶರೀರದ ಶಕ್ತಿ. ಈ ಶರೀರ ಮತ್ತು ಮನಸ್ಸಿನ ರಕ್ಷಕರು ಈ ಮಳೆ, ಪರ್ಜನ್ಯ, ಬೆಳಕು, ವಾಯು ಇವುಗಳ ಮೂಲಕ ನಿರೋಗತೆ ಉಂಟಾಗ್ತದೆ ಅಂತ ಅಥರ್ವ ವೇದ ಹೇಳಿದೆ. ಮತ್ತೊಂದು ಏನು ಹೇಳುತ್ತೆ? ಶುದ್ಧ ಹಾಗೂ ವಿಷಮುಕ್ತ ಆಹಾರ ಸೇವನೆ. ಶುದ್ಧ ಹಾಗೂ ವಿಷಮುಕ್ತ ಆಹಾರ ಸೇವನೆ ಇದು ಮೋಸ್ಟ್ ಬೇಸಿಕ್ ಇನ್ ಮೆಡಿಕಲ್ ಸೈನ್ಸ್. ಅದಕ್ಕೆ ಏನು ಹೇಳ್ತು ಅಥರ್ವ ವೇದ 8.12.19 8ನೇ ಕಾಂಡ 19ನೇ ಸೂಕ್ತ 12ನೇ ಮಂತ್ರ ಏನು ಹೇಳುತ್ತೆ? ಸರ್ವಂ ದೇ ಅನ್ನಂ ಅವಿಕ್ಷಂ ಕುಣೋಮಿ. ಸೊ ಶುದ್ಧವಾದ ಆಹಾರ ಮತ್ತು ವಿಷಮುಕ್ತವಾದ ಆಹಾರ ಸೇವನೆ. ಮತ್ತೊಂದು ಏನು ಹೇಳುತ್ತೆ? ಭೋಜನದ ನಿಯಮಗಳನ್ನು ಪಾಲಿಸಬೇಕು, ಯಥಾವಿಧಿಯಾಗಿ ಊಟ ಮಾಡಬಾರದು. ಅದರಲ್ಲಿ ಏನು ಹೇಳುತ್ತೆ? ಆ ಭೋಜನದ ನಿಯಮದಲ್ಲಿ ಮುಖ್ಯವಾಗಿ ಜಗಿದು ತಿನ್ನಬೇಕು, ಅಂದಾಗ ಮಾತ್ರ ಬಲವರ್ಧನೆ ಸಾಧ್ಯ. ಅಥರ್ವ ವೇದ ಜಗಿದು ತಿನ್ನಬೇಕು. ಯದಶ್ನಾಮಿ ಬಲಂ ಕುರುವೆ, ಯದಶ್ನಾಮಿ ಬಲಂ ಕುರುವೆ. ಚೆನ್ನಾಗಿ ಜಗಿದು ತಿಂದರೆ ಮಾತ್ರ ಅದು ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಹಾಗೂ ಅಡ್ಡಾದಿಡ್ಡಿಯಾಗಿ ತಿಂದರೆ ಅದು ನಿನ್ನ ಆರೋಗ್ಯಕ್ಕೆ ವೈರಿ ಆಗಬಹುದು, ವಿರೋಧಿ ಆಗಬಹುದು, ರೋಗವನ್ನು ತರಬಹುದು, ನಿನ್ನನ್ನು ನಿರೋಗಿಯಾಗಿ ಮಾಡಲ್ಲ. ನೀರನ್ನು ಸಮರ್ಪಕವಾಗಿ ಸೇವಿಸಬೇಕು. ಯತ್ ಪಿಬಾಮಿ ಸಂ ಪಿಬಾಮಿ ಅಥರ್ವ ವೇದ 6.135.2 ಹೇಳುತ್ತೆ. ಮತ್ತೊಂದು ಏನು ಹೇಳುತ್ತೆ? ಸಮರ್ಪಕವಾಗಿ ನುಂಗಬೇಕು ಅಂತ. ನಾವು ನೋಡಿದ್ದೀವಿ ಅನೇಕ ಸರಿ ನನಗೆ 2 ನಿಮಿಷ ಟೈಮ್ ಇರೋದು ಅಂತ 3 ದೋಸೆ 2 ನಿಮಿಷದಲ್ಲಿ ನುಂಗ್ಬಿಟ್ಟು ಓಡಿ ಹೋಗೋದು. ಹಾಕಬಾರ್ದು. ಎಷ್ಟು ತಿಂತೀಯೋ ನಿಮ್ಗೆ ನುಂಗ್ಲಿಕ್ಕೆ ಇಷ್ಟೇ ಸಾಲ ಅಷ್ಟು ಮಾತ್ರ ತಿನ್ನು, ಅರ್ಜೆಂಟಾಗಿ ನುಂಗುವಂತ ತಿನ್ನಬೇಡ ಅಂತ. ಅದಕ್ಕೇನಿರುತ್ತೆ? ಯತ್ ಪಿಬಾಮಿ ಸಂ ಪಿಬಾಮಿ, ನುಂಗುವುದಕ್ಕೆ ಯತ್ ಗಿರಾಮಿ ತತ್ ಗಿರಾಮಿ. ಅಥರ್ವ ವೇದ 6.135.3. ಮಲಮೂತ್ರಗಳ ಸಂವೇದನೆಯನ್ನು ತಡೆ ಹಿಡಿಯಕೂಡದು. ಯದಾಂತೇಶು ಏವಾದೇ ಮೂತ್ರಂ ಮುಚ್ಚುದಾಂ ಬಹಿ. ನೇಚರ್ಸ್ ಕಾಲ್ ಅಂತ ಹೇಳ್ತೀವಿ, ಅದನ್ನು ನಾವು ತಡೆ ಹಿಡಿಬಾರದು. ಅದಕ್ಕೆ ತಕ್ಷಣ ರೆಸ್ಪಾಂಡ್ ಮಾಡಬೇಕು. ತ್ರಿದೋಷ ವಿಕಾರವನ್ನು ತಡೆ ಹಿಡಿಬೇಕು ಅಂತ ವೇದದಲ್ಲಿ ಅಥರ್ವ ವೇದದಲ್ಲೇ ಮೆನ್ಷನ್ ಮಾಡಿದೆ. ಆ ನಂತರ ಚರಕ ಸಂಹಿತೆ ಇದೆಲ್ಲ ಡೆವಲಪ್ಮೆಂಟ್ ಆಗಿ ಅದನ್ನು ಇಂಟೆಗ್ರಲ್ ನೋಟ್ ಮಾಡಬೇಕು. ಇಲ್ಲಿ ಕ್ಲೂ ವೇದದಲ್ಲಿ ನಿಮಗೆ ಹೆಲ್ತ್ ಮತ್ತು ಹೀಲಿಂಗ್ ಬಗ್ಗೆ ಕ್ಲೂ ಸಿಗುತ್ತೆ. ಅವ್ರಿಗೆ ಏನು ಚಿಂತನೆ ಇತ್ತು ಅಂತ ಸಿಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಚಿಂತನೆ, ಬೇಸ್ಡ್ ಆನ್ ದ ಥಾಟ್, ದೇ ಡೆವಲಪ್ಡ್ ಎ ಥಾಟ್ ಪ್ರಾಸೆಸ್ ಆ್ಯಂಡ್ ದೇ ಮೇಡ್ ಇಟ್ ಎನ್ ಇಂಟೆಗ್ರಲ್ ಸೈನ್ಸ್ ಆನ್ ದಿ ಸಿಸ್ಟಮ್. ಸಾತ್ವಿಕ ವಿಚಾರ ಹೊಂದಿರಬೇಕು. ನಾವು ಒಂದು ಮಂತ್ರ ಕೇಳಿ, ತನ್ಮೇ ಮನ ಶಿವಸಂಕಲ್ಪ ವಸ್ತು, ತನ್ಮೇ ಮನ ಶಿವಸಂಕಲ್ಪ ವಸ್ತು. ಶಿವ ಅಂತ ಹೇಳಿದರೆ ಶಬ್ದ ವೇದದಲ್ಲಿ ಶಿವ ಅಂದರೆ ಆಸ್ಪಿಷಿಯಸ್ ಅಂತ. ತನ್ಮೇ ಮನ ಶಿವಸಂಕಲ್ಪ ವಸ್ತು. ನನ್ನ ಮನಸ್ಸು ಯಾವಾಗಲೂ ಆಸ್ಪಿಷಿಯಸ್ ಆಗಿರಲಿ, ಎಲ್ಲರ ಬಗ್ಗೆನೂ ಒಳ್ಳೆಯದನ್ನು ಚಿಂತನೆ ಮಾಡಿ, ಎಲ್ಲವನ್ನೂ ಒಳ್ಳೆಯದು ಮಾಡೋದಕ್ಕೆ ನನ್ನ ಮನಸ್ಸು ಹಾಕಲಿದೆ. ಶರೀರವನ್ನು ದಷ್ಟಪುಷ್ಟವಾಗಿ ಇರಿಸಿಕೊಳ್ಳಬೇಕು ಅಂತ ಹೇಳುತ್ತೆ ಅಥರ್ವ ವೇದ. ಏನಿರುತ್ತೆ? ಆಯು ದತ್ತ ಪ್ರಥಮ ಜೀವಸೆ. ಅದು ಮೊದಲ ಆದ್ಯತೆ ಆಗಿರಬೇಕು, ಜೀವವನ್ನು ಉಳಿಸುವುದು. ಯಾಕಂದರೆ ಈ ಶರೀರದಿಂದಲೇ ನಾವು ಎಲ್ಲವನ್ನೂ ಸಾಧಿಸಲಿಕ್ಕೆ ಶುರು ಆಗ್ತದೆ. ದಟ್ ಇಸ್ ದ ಇನ್ಸ್ಟ್ರೂಮೆಂಟ್, ದಟ್ ಇಸ್ ದಿ ಬೇಸ್. ವಿ ಕೆನಾಟ್ ನೆಗ್ಲೆಕ್ಟ್. ಹಿಂದಿನ ಕಾಲದಲ್ಲಿ ನಾನು ಅನ್ನ ಆಹಾರ ಉಪವಾಸ ಮಾಡ್ತೀನಿ ಅಂತ ಹೇಳ್ತೀನಿ, ಅದು ವೇದಕ್ಕೆ ಆಕ್ಸೆಪ್ಟೇಬಲ್ ಇಲ್ಲ. ಶರೀರ ಚೆನ್ನಾಗಿದ್ದರೆ ನಿನ್ನ ಪ್ರಾಣ ಚೆನ್ನಾಗಿರುತ್ತೆ, ನಿನ್ನ ಮನಸ್ಸು ಚೆನ್ನಾಗಿರುತ್ತೆ. ಅದನ್ನು ಶರೀರ ಚೆನ್ನಾಗಿತ್ತು, ನಾನು ಉಪವಾಸ ಮಾಡಲಿಕ್ಕೆ ಆಗ್ತದೆ, ಉಪವಾಸ ಮಾಡಿ, ಅದನ್ನು ವಿರೋಧ ಏನು ಮಾಡಿಲ್ಲ. ವೇದದಲ್ಲಿ ವೈದ್ಯರು
ಮತ್ತು ಅವರ ಕರ್ತವ್ಯದ ಕೂಡ ಮೆನ್ಷನ್ ಮಾಡಿದ್ದಾರೆ. ವೈದ್ಯರ ಕರ್ತವ್ಯ ಏನು? 3-4 ಅಂಶ ಹೇಳುತ್ತೇವೆ. ರೋಗ ಕ್ರಿಮಿಗಳನ್ನು ನಾಶಪಡಿಸಬೇಕು, ರೋಗವನ್ನು ನಿವಾರಿಸುವವರಾಗಬೇಕು, ಆರೋಗ್ಯ ವಿಷಯದಲ್ಲಿ ತಜ್ಞರಾಗಿರಬೇಕು, ಅವರು ಸಮಸ್ತ ಔಷಧಿಗಳನ್ನು ಸಂಗ್ರಹಿಸಿರಬೇಕು. ನನಗೆ ಕಾಲೇಜಲ್ಲಿ ಬಂದ ತಕ್ಷಣ ಡಾಕ್ಟರು ಹೇಳ್ತಾ ಇದ್ರು, ನಮಗೆ ಇಲ್ಲಿ ಬೇಕಾದ ಉಪಯೋಗಕ್ಕೆ ಬೇಕಾದಂತಹ ಔಷಧಿಗಳನ್ನು ನಾವಿಲ್ಲಿ ಕೆಳಗಡೆ ನಾವೇ ತಯಾರು ಮಾಡ್ಕೊಳ್ತೀವಿ ಅಂತ. ದಿ ಬೆಸ್ಟ್ ಮೆಥಡ್. ಆಗ ನಮಗೆ ಈ ಬೇರೆ ತಂದಂತಹ ಔಷಧಿ ಅದು ಏನು ಎಂದು ಗೊತ್ತಾಗಲ್ಲ. ಇವತ್ತಿನ ದಿವಸ ಇಷ್ಟೊಂದು ಸ್ಪೂರಿಯಸ್ ಮೆಡಿಸಿನ್ಸ್ ನಮಗೆ ಸಿಗ್ತಿರುವಾಗ ನಾವೇ ಎಲ್ಲ ಒಬ್ಬ ವೈದ್ಯ ಬೇಸಿಕ್ ಮೆಡಿಸಿನ್ಸ್ ಅಂತ ಏನಿದೆ ಅದೆಲ್ಲ ತಾನೇ ಸಂಗ್ರಹ ಹೊಂದಿರಬೇಕು. ಸೊ ದ್ಯಾಟ್ ಹಿ ವಿಲ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಗಿವಿಂಗ್ ದಟ್ ಮೆಡಿಸಿನ್ ಟು ಹಿಸ್ ಪೇಷಂಟ್ಸ್ ಅಂತ ಅಥರ್ವವೇದ ಹೇಳುತ್ತೆ. ಮತ್ತು ವೈದ್ಯರು ತಮ್ಮನ್ನು ಹುಡುಕಿಕೊಂಡು ಬಂದಂತಹ ಯಾವುದೇ ರೋಗಿಗೆ ಚಿಕಿತ್ಸೆ ನೋಡಬೇಕು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಸ್ಟ್ಯಾಂಡಿಂಗ್ ಇನ್ ದಿ ಸೊಸೈಟಿ ಎಲ್ಲರಿಗೂ ಚಿಕಿತ್ಸೆ ಕೊಡಬೇಕು. ಇವತ್ತು ಚಿಕಿತ್ಸೆ ಕೊಡೋದಕ್ಕೆ ಬೇರೆ ಬೇರೆ ಮಾನದಂಡಗಳಿದ್ದಾವೆ, ಬಿಡಿ ಅದ್ರ ಬಗ್ಗೆ ಬೇರೆ ಇಷ್ಟು ಹೇಳೋದಿದೆ. ಆಮೇಲೆ ಇನ್ನೊಂದೇನು ಹೇಳಿದ್ರೆ ರೋಗಕಾರಕಗಳನ್ನು ನಷ್ಟಪಡಿಸಬೇಕು. ರೋಗಕಾರಕಗಳು ದಿ ಆಸ್ಪೆಕ್ಟ್ಸ್ which brings disease or which causes disease. So only the Vaidya or the doctor can understand it. So he should help the patient to get away or to come out of all that aspects which can bring or which can cause disease in a human being. ಅದು ವೇದದ ಚಿಂತನೆ. ದೀರ್ಘಾಯು ಪ್ರದಾನ ಮಾಡುವುದು, ಎಲ್ಲರಿಗೂ ಕೂಡ ದೀರ್ಘಾಯುಷ್ಯತೆ ಹೇಗಿರಬೇಕು ಅಂತ ಸಲಹೆ ಕೊಡಬೇಕಾದ್ದು, ಅದಕ್ಕೆ ಅಗತ್ಯ ಇದ್ದಂತಹ ಔಷಧೋಪಚಾರ ಮಾಡುವಂಥದ್ದು ವೈದ್ಯರ ಕರ್ತವ್ಯ ಅಂತ ಅಥರ್ವವೇದ ಹೇಳುತ್ತೆ. ಶಸ್ತ್ರಚಿಕಿತ್ಸೆ ಮೂಲಕ ಮೂಳೆ ಮುರಿತ ಮುಂತಾದವನ್ನು ಸರಿಪಡಿಸಬೇಕು ಅಂತ ಹೇಳುತ್ತೆ. ಮತ್ತೊಂದು ಅಥರ್ವವೇದದ ಒಂದು ಮಂತ್ರದಿಂದ ನಮಗೆ ಅರ್ಥ ಆಗುವುದೇನೆಂದರೆ, ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಮನುಷ್ಯರು ಮತ್ತು ಪಶುಗಳಿಗೆ ಚಿಕಿತ್ಸೆ ನೀಡುವಂತಹ ಚಿಕಿತ್ಸಾಲಯ ಇರಬೇಕು. ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಆ ಗ್ರಾಮದ ಜನರಿಗೆ ಮತ್ತು ಆ ಗ್ರಾಮದ ಪಶು ಪಕ್ಷಿಗಳಿಗೆ ಚಿಕಿತ್ಸೆ ನೀಡುವಂತಹ ಒಂದು ಔಷಧಾಲಯ ಇರಬೇಕು. ರಾಯಂತಾಂ ಅಸ್ಮಿನ್ ಗ್ರಾಮೆ ಗ್ರಾಮಶ್ವಂ ಪುರುಷಂ ಪಶು. ಪುರುಷ ಬರೀ ಜೆಂಡರ್ ಅಲ್ಲ, ಇದು ಪುರುಷ ವ್ಯಕ್ತಿ, ಮನುಷ್ಯರು. ಪುರುಷಂ ಪಶು ಅಥರ್ವವೇದ 8, 7, 8ನೇ ಕಾಂಡ 7ನೇ ಸೂಕ್ತ 11ನೇ ಮಂತ್ರದಲ್ಲಿ ಈ ಮಂತ್ರ ಆಗಿದೆ. ವೈದ್ಯರು ಹಾಗೂ ಚಿಕಿತ್ಸಕರು ಅನುಭವಿಗಳಾಗಿರಬೇಕು. ಸೊ ಇದು ಪ್ರಾಕ್ಟಿಕಲಿ ನಾವು ಕೇಳ್ಬೋದು, ನಾನು ಪ್ರಾಕ್ಟೀಸೇ ಮಾಡಿದ ಹಾಗೆ ಅನುಭವ ಬರುತ್ತೆ. ಸೊ ಅವರ್ ಅಪ್ರೋಚ್ ಶುಡ್ ಬಿ ಲೈಕ್ ದಟ್. ಎಲ್ಲಿ ನನಗೆ ಎಕ್ಸ್ಪರ್ಟೈಸ್ ಇಲ್ಲ, ಎಲ್ಲಿ ನನಗೆ ಮ್ಯಾಸ್ಟ್ರಿ ಇಲ್ಲ ಅಂಥದ್ದನ್ನು ನಾನು ಪ್ರಯೋಗ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಡುತ್ತೇವೆ. ಯಾವುದರಲ್ಲಿ ನಾನು ಮ್ಯಾಸ್ಟ್ರಿ ಇದ್ದೀನಿ, ಯಾವುದರಲ್ಲಿ ನಾನು ಎಕ್ಸ್ಪರ್ಟ್ ಇದ್ದೀನಿ ಅಂಥದ್ದನ್ನು ನಾನು ಹ್ಯಾಂಡಲ್ ಮಾಡಿದರೆ ನೆಗೆಟಿವ್ ಥಿಂಗ್ಸ್ ಕ್ಯಾನ್ ಬಿ ಕೆಪ್ಟ್ ಅವೇ ಆರ್ ದೇ ಕ್ಯಾನ್ ಬಿ ರಿಸ್ಟ್ರೈನ್ಡ್. ಮತ್ತು ಈ ಅಥರ್ವವೇದದಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು ಅಥವಾ ಆಯುರ್ವೇದ ಅನ್ನೋದಕ್ಕಿಂತ ಸ್ಪೆಸಿಫಿಕ್ ಆಗಿ ಮನುಷ್ಯನ ಆರೋಗ್ಯ ಮತ್ತು ಆರೋಗ್ಯ ಪಾಲನೆ ಅಥವಾ ಅವನ ಟ್ರೀಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ರೋಗ ಮತ್ತು ರೋಗ ಶಮನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಂತ್ರ ಇದ್ದಾವೆ ಅಂತ ಹೇಳಿದರೆ, ದೀರ್ಘಾಯುಷ್ಯದ ಕಡೆಗಿನ ಹೆಜ್ಜೆಗಳು. ದೀರ್ಘಾಯುಷ್ಯ ಹೇಳುವುದರ ಬಗ್ಗೆ 25 ಸೂಕ್ತ ಇದೆ, ಅಂದರೆ ಅರೌಂಡ್ 250 ಮಂತ್ರ. ಸಾಮಾನ್ಯ ಚಿಕಿತ್ಸೆಗಳ ಬಗ್ಗೆ ನೆಗಡಿ, ಕೆಮ್ಮು, ಮತ್ತೇನೋ ಕೆರೆತ ಏನೋ ಆಗುತ್ತೆ, ಇಂಥದಕ್ಕೆ ಸಂಬಂಧಪಟ್ಟಂತೆ 43 ಸೂಕ್ತಗಳಲ್ಲಿ ಉಲ್ಲೇಖ ಇದೆ. ನಿರ್ದಿಷ್ಟ ಕಾಯಿಲೆಗಳಿಗೆ ಪರಿಹಾರಗಳು, ನಮಗೆ ನಿದ್ರೆ ಬರಲ್ಲ, ಡೈಜೆಸ್ಟ್ ಆಗಲ್ಲ, ಭುಜ ನೋವಾಗುತ್ತೆ, ತಲೆನೋವಾಗುತ್ತೆ, ಇಂಥ ಸ್ಪೆಸಿಫಿಕ್ ರೋಗಗಳನ್ನು ಹೇಳಿ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರು ಕೂಡ ಅಂಥದ್ದು 45 ಸೂಕ್ತಗಳಲ್ಲಿ ಮೆನ್ಷನ್ ಇದೆ. ಕೀಟಾಣುಗಳ ನಿರ್ಮೂಲನೆ, ಬ್ಯಾಕ್ಟೀರಿಯಾಗಳ ನಿರ್ಮೂಲನೆ ಮಾಡ್ತಾ ಇದೆ ಅಂಥದ್ದು 4 ಸೂಕ್ತಗಳಲ್ಲಿ ಇದೆ. ವಿಷಕ್ಕೆ ಶಮನಗಳು, ಆ್ಯಂಟಿಡೋಟ್ಸ್ ಅಂತ ನಾವೇನು ಹೇಳ್ತೀವಿ, ಈ ವಿಷಕ್ಕೆ ಶಮನ ಮಾಡುವಂಥ ಸಂಬಂಧಪಟ್ಟಿದ್ದು 7 ಸೂಕ್ತಗಳಲ್ಲಿ ಹೇಳಿದೆ. ದುಷ್ಟ ಪ್ರವೃತ್ತಿಗಳು ಮತ್ತು ನೋವು, ನರಳಾಟ, ಪಾಪ ಮುಂತಾದ ಕೇಳು ತರುವ ಶಕ್ತಿಗಳನ್ನು ವಿರೋಧಿಸುವುದು 65 ಸೂಕ್ತಗಳಲ್ಲಿ ಹೇಳಿದೆ. ಯಾಕೆಂದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇಡೀ ವೇದದಲ್ಲಿ ಫೌಂಡೇಶನ್ ನಾವು ಉತ್ತಮರಾಗಬೇಕು, ಉಪಕಾರಿಯಾಗಬೇಕು. ಅದು ದಟ್
keeps away 80% of the diseases or the health problems. ನಮ್ಮ ಮನಸ್ಸು ಯಾವಾಗಲೂ ಬಲಿದಾಟದಲ್ಲಿದ್ದರೆ ನಮಗೆ ಡಿಸೀಸಸ್ ಬರುತ್ತೆ, ಅಥವಾ ಬಂದ ಡಿಸೀಸನ್ನು ಬೇರ್ ಮಾಡುವಂಥದ್ದು, ಅದನ್ನು ತಡ್ಕೊಳ್ಳುವಂಥದ್ದು ಶಕ್ತಿ ನಾವು ಕಳೆದುಕೊಳ್ತೇವೆ. ಹಾಗಾಗಿ ವೇದ ಇಂಪಾರ್ಟೆನ್ಸ್ ಕೊಡೋದು ಈ ಆಧ್ಯಾತ್ಮಿಕ ಟ್ರೀಟ್ಮೆಂಟ್. ಆಧ್ಯಾತ್ಮಿಕ ಟ್ರೀಟ್ಮೆಂಟ್ ಅಲ್ಲಿ ಏನು ಅಂತ ಹೇಳಿದ್ರೆ, ಈ ವಿಶ್ವಶಕ್ತಿಗಳಿಗೆ ನಮ್ಮನ್ನು ನಾವು ತೆರೆದಿಟ್ಟುಕೊಳ್ಳುತ್ತೆ. ವಿಶ್ವಶಕ್ತಿಗಳಿಗೆ ಅನೇಕ ಸಲ ನಾವೇನು ಮಾಡ್ತೀವಿ, ಬಾಗಿಲು ಹಾಕ್ತೀವಿ. ಶ್ರದ್ಧೆ ಇರುತ್ತೆ. ಶಾಸ್ತ್ರಗಳಲ್ಲಿ ಹೇಳ್ತವೆ, ಶ್ರದ್ಧಾ ಹಿ ಪರಮೋ ಧರ್ಮ, ಶ್ರದ್ಧಾವಾನ್ ಲಭತೆ ಜ್ಞಾನ. ಶ್ರದ್ಧೆ ಬಿಟ್ಟು ಜೀವನದಲ್ಲಿ ಏನಿಲ್ಲ. ನಮ್ಮ ಇಡೀ ಜೀವನ ನಡೆದಿದ್ದು ಶ್ರದ್ಧೆ ಮೇಲೆ. ಫೇತ್ ಕ್ಯಾನ್ ಶೇಕ್ ದಿ ಮೌಂಟೇನ್ ಅಂತ ಒಂದು ಮಾತಿದೆ ಇಂಗ್ಲಿಷ್. ನಮ್ಮೆಲ್ಲ ವ್ಯವಹಾರಗಳಿದ್ದು ಶ್ರದ್ಧೆ ಮೇಲೆ, ಜೀವನ ಮೇಲೆ ಶ್ರದ್ಧೆ ಮೇಲೆ. ನಾವು SSLC PUC ಡಿಗ್ರಿ ಮುಗಿಸಿದ ಮೇಲೆ ಆಯುರ್ವೇದ ಕೋರ್ಸ್ ಓದಲಿಕ್ಕೆ ಬರ್ತೀವಿ. 5-6 ವರ್ಷ ಆಯುರ್ವೇದ ಓದ್ತೀವಿ. ಆನಂತರ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತೀವಿ, ಆನಂತರ PhD ಮಾಡ್ತೀವಿ, ಆನಂತರ ಏನು ಮಾಡ್ತೀವಿ. ಈ ಆಯುರ್ವೇದಿಕ್ ಸೇರಿಸಿದ ಮುಂಚೆ ಯಾರಾದರೂ ನಾನು 5 ವರ್ಷ 7 ವರ್ಷ 9 ವರ್ಷ ಈ ಸ್ಟಡಿ ಮಾಡ್ತೀನಿ, ಅಷ್ಟುವರೆಗೂ ನಾನು ಬದುಕಿರ್ತೀನ ಅಂತ ಯಾರಾದ್ರೂ ಪ್ರಶ್ನೆ ಕೇಳ್ತೀವ? ನಾವೇನು ಪ್ರಶ್ನೆ ಕೇಳಿ ನಾವು ಯಾವೇನು ಹೇಳ್ತೀವಿ, ನಾನು ಇದೆಲ್ಲ 10 ವರ್ಷ ಮಾಡ್ತೀನಿ, ಇನ್ನು 30 ವರ್ಷ 45 ವರ್ಷ ಪ್ರಾಕ್ಟೀಸ್ ಮಾಡ್ತೀನಿ, ಇಡೀ ಸಮಾಜದಲ್ಲಿ ಅನೇಕ ರೋಗಿಗಳಿಗೆ ನಾನು ಗುಣಪಡಿಸ್ತೀನಿ. ದಟ್ ಇಸ್ ದಿ ಅಪ್ರೋಚ್. ದಟ್ ಇಸ್ ದಿ ಅಪ್ರೋಚ್ ಟು ಲೈಫ್. ಈ ಅಪ್ರೋಚಿಗೆ ನಾವು ನಂಬಿಕೆ ಅನ್ನೋ ಶ್ರದ್ಧೆ ಹೇಳ್ತೀವಿ. ಬೇರೆ ಏನೋ ಅಲ್ಲ ಶ್ರದ್ಧೆ, ನಂಬಿಕೆ ಅಂದರೆ ಮನೆಯಿಂದ ಎಲ್ಲಿಗೋ ಹೋಗ್ತೀವಿ, ವಾಹನದಲ್ಲಿ ಹೋಗುವಾಗ, ಮನೆಯಿಂದ ಹೊರಡುವಾಗ ನಾನು ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ದಾರಿಯಲ್ಲಿ ನನಗೆ ಆಕ್ಸಿಡೆಂಟ್ ಆಗಿ ಕೈಕಾಲು ಮಾಡ್ಕೊಂಡು ಬರ್ತೀನಿ, ನಾವು ಯಾವ್ದು ಹೇಳ್ತೀನಿ. We start from our house with the belief that I will come back home the way I went out. ಇದೇ ನಂಬಿಕೆ. ಇವತ್ತು ಇಲ್ಲೆಲ್ಲ ನಾವು ಬಂದು ಕೂತಿದ್ದೀವಿ, ಯಾವ ವಿಶ್ವಾಸದಿಂದ ಬಂದು ಕೂತಿದ್ದೀವಿ? ಎಲ್ಲರೂ ಮೇಲ್ಗಡೆ ನಾವೆಲ್ಲ ನೋಡಿದ್ವ, ಇದನ್ನು ಕೆಳಗೆ ಬೀಳುತ್ತಾ? ಇದು ನಮಗೆ ನೆರಳು ಕೊಟ್ಟಿದೆ, ಇದು ನಮಗೆ ತಣ್ಣಗೆ ಹಾಕಿಕೊಟ್ಟಿದೆ, ಇದೊಂದು ಡಯಾಸ್ ಕೊಟ್ಟಿದೆ, ಇದೆಲ್ಲ ನಮ್ಮ ಜೊತೆಗಾರರು ಕೊಟ್ಟಿದೆ, ಆನಂದ ಪಡ್ತಾ ಇದ್ದೀವಿ ಕೂತ್ಬಿಟ್ಟು. ಇದೇ ಶ್ರದ್ಧೆ. ಹಾಗಾಗಿ ಆರೋಗ್ಯದ ಬಹಳ ಮುಖ್ಯವಾದಂತಹ ಒಂದು ಸೂತ್ರ ವೇದ ಹೇಳಿದ್ರೆ ನಂಬಿಕೆ ಅಥವಾ ಶ್ರದ್ಧೆ. ನನ್ನ ಮೇಲೆ ನಂಬಿಕೆ, ನನ್ನ ಪರಿವಾರ ಸಮಾಜದ ಮೇಲೆ ನಂಬಿಕೆ, ದೇವರ ಮೇಲೆ ನಂಬಿಕೆ. ಆ ನಂಬಿಕೆ ಇದ್ದರೆ ನಮಗೆ ಆರೋಗ್ಯ ಯಾವಾಗಲೂ ಸಾಧಿಸುತ್ತೆ. ನೀವೆಲ್ಲ ವೈದ್ಯರು ದಯವಿಟ್ಟು ಈ ನಂಬಿಕೆಯನ್ನು ಮುಂದುವರಿಸೋದಕ್ಕೆ ಔಷಧ ಶಾಸ್ತ್ರದಲ್ಲಿ ಈ ನಂಬಿಕೆಯನ್ನು ಜೋಡಿಸಿ ಅನೇಕ ರೋಗಿಗಳನ್ನು ನಿರೋಗಿಗಳನ್ನಾಗಿ ಮಾಡೋದಕ್ಕೆ ಮತ್ತು ಅವರು ಒಂದು ಪೂರ್ಣ ವ್ಯಕ್ತಿಯಾಗಿ ವಿಕಸಿಸುವುದಕ್ಕೆ ನನ್ನ ಈ 4 ಮಾತುಗಳು ನಿಮಗೆ ಉಪಯೋಗ ಆಗ್ತವೆ ಅಂತ ಭಾವಿಸ್ತೀನಿ. ಸೊ ಇಲ್ಲಿವರೆಗೂ ನನ್ನನ್ನು ಕರೆದಕ್ಕೆ ಶ್ರೀ ಹರಿಹರಪುರ ಶ್ರೀಧರ ಅವರಿಗೆ ಮತ್ತು STMನ ಎಲ್ಲ ಮ್ಯಾನೇಜ್ಮೆಂಟ್ನಲ್ಲಿ ಫ್ಯಾಕಲ್ಟಿಯಲ್ಲಿರುವಂಥದ್ದು ವಿದ್ಯಾರ್ಥಿಗಳು ನಾನು ಒಂದು ಅವಕಾಶ ತಿಳ್ಕೊತೀನಿ. ನಿಮ್ಮಂಥ ತಿಳಿದವರ ಮುಂದೆ ಮಾತಾಡೋದು ಅದು ನನ್ನ ಸೌಭಾಗ್ಯ. ಆ ಸೌಭಾಗ್ಯವನ್ನು ನನಗೆ ಕೊಟ್ಟಿದ್ದಕ್ಕೆ STM ಸಂಸ್ಥೆಯ ಈ ಮ್ಯಾನೇಜ್ಮೆಂಟ್ಗೆ ನನ್ನ ನಮಸ್ಕಾರಗಳನ್ನು ತಿಳಿಯುತ್ತಾ, ನನ್ನ ಈ 4 ಮಾತುಗಳನ್ನು ತುಂಬ ವಿಶ್ವಾಸದಿಂದ, ಶ್ರದ್ಧೆಯಿಂದ, ಮೌನದಿಂದ ಮತ್ತು ಸಹನೆಯಿಂದ ಕೇಳಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ